ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ, ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದೊಡೆ ಎಂತಯ್ಯ, ನೊರೆ ತೆರೆಗಳಿಗಂಜಿದ. ಗುರುವೇ ದೀಕ್ಷಾ ಗುರುವೇ ಶಿಕ್ಷಾ ಗುರುವೇ ರಕ್ಷಾ ಗುರುವೇ ಸರ್ವಾಗಮೋಲ ಕಳಾ ಗುರುವೇ ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ ತ್ಯಾಗ ಗುರುವೇ ಸುಧೀ ಗುರುವೇ ವಾಚಾ ಗುರುವೇ ಭರೋಗ ಶರಣಾದೆ ಬಸವ ವಿಶ್ವಗುರು ಮಹಾಮನೋತ್ವಾದಿ ಬಸವಣ್ಣನವರನ್ನು ಪ್ರತಿಮಂದಿರದಲ್ಲಿ ಸ್ಮರಿಸುತ್ತಾ ಮಹಾಮಹಿಮರು ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರುವಂತಹ ಲೋಕಪ್ರಭುದೇವರನ್ನು ಚಿನ್ಮಯ ಜ್ಞಾನಿ ಶ್ರೀಧರ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸಿ ಸೇರಿರುವ ಎಲ್ಲ ಸಂಪರ್ಕ ಬಂಧುಗಳೇ, ತಾಯಿಂದ್ರೆ, ಮಕ್ಕಳು ಎಲ್ಲರಿಗೂ ಇವತ್ತಿನ ದಿವಸ ಈ ಪ್ರವಚನದ ಕಾರ್ಯಕ್ರಮದಲ್ಲಿ ಅತ್ಯಂತ ಮಹತ್ವದ ದಿವಸ. 2 ವರ್ಷಗಳಲ್ಲಿ ಹೋದ ಸಾರಿ ಮತ್ತು ಈ ಸಾರಿ 2 ವರ್ಷಗಳಲ್ಲಿಯೂ ಇವತ್ತು ಬಹಳ ವಿಶೇಷ ದಿವಸ. ಯಾಕೆ ಅಂದರೆ ಮನಗುಂಡಿ ಗ್ರಾಮದಲ್ಲಿ ಇವತ್ತು ಒಂದು ವಿಶೇಷವಾದಂಥ ಘಟನೆ ನಡೆಯುತ್ತೆ. ಪ್ರವಚನದಲ್ಲಿ ಚನ್ನಬಸವಣ್ಣನವರು ಕಲ್ಯಾಣವನ್ನು ಕುರಿತಾಗಿ ಒಂದು ಶಾಸನವನ್ನು ಬರೆದಿದ್ದರು ವಚನದ ರೂಪದಲ್ಲಿ. ಅದು ಕಲ್ಯಾಣದ ಮಹಾದ್ವಾರದಲ್ಲಿ ಆವತ್ತಿನ ಕಾಲಕ್ಕೆ ಕೆತ್ತಲ್ಪಟ್ಟಿತ್ತು. ಆದರೆ ಕಲ್ಯಾಣ ಹಾಳಾಗುವಾಗ ಅದು ಶಾಸನ ಎಲ್ಲ ಹೋಗಿದೆ. ಆದರೆ ವಚನದ ರೂಪದಲ್ಲಿ ಆ ಶಾಸನ ಸಿಕ್ಕಿದೆ. ಕಲ್ಲಿನಲ್ಲಿ ಆ ಶಾಸನ ಸಿಕ್ಕಿಲ್ಲ. ಉತ್ಖನನಾದರೆ ಸಿಗಬಹುದು. ಆದರೆ ವಚನದ ರೂಪದಲ್ಲಿ, ವಚನದ ಕಟ್ಟುಗಳಲ್ಲಿ, ಶೂನ್ಯ ಸಂಪಾದನೆಗಳಲ್ಲಿ ಆ ವಚನ ಸಿಕ್ಕಿದೆ. ಅದರಲ್ಲಿ ಚನ್ನಬಸವಣ್ಣನವರು ಸ್ಪಷ್ಟವಾಗಿ ಹೇಳ್ತಾರೆ, ಕಲ್ಯಾಣದ ಮಹಾತ್ಮೆಯನ್ನು ಕೇಳಿ ಎಲ್ಲ ಗಣಗಳು ಕೃತಾರ್ಥರಾಗಿರಯ್ಯ. ಕೃತಾರ್ಥರಾಗೋದಂದ್ರೇನು ಗೊತ್ತಿಲ್ವಾ? ಧನ್ಯರಾಗೋದು. ಈಗ ಒಬ್ಬ ತಾಯಿ 9 ತಿಂಗಳು ಒಂದು ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಪೋಷಿಸಿ ಹೊತ್ತು ಆ ಮಗು ಈಚೆಗೆ ಬಂದಾಗ, ಹೆತ್ತಾಗ ಆ ಮಗುವಿನ ಮುಖವನ್ನು ನೋಡಿ ಆಕೆಗೆ ಆದ ನೋವು, ಸಂಕಟ, ಕಳವಳ, ಭಯ
ಎಲ್ಲವೂ ನಿವಾರಣೆಯಾಗಿ ಧನ್ಯತೆಯ ಮನೋಭಾವ ಬರ್ತದೆ. ಒಬ್ಬ ಏನೋ ಸಾಧಿಸಬೇಕು ಅಂತ ಹೊರಟಂಥವನು KPSC UPSC ಏನೋ ಒಂದು ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾಗಲೇಬೇಕು ಅಂತ ತಿಳ್ಕೊಂಡು ಹಗಲು ರಾತ್ರಿ ಪ್ರಯತ್ನ ಪಟ್ಟಂಥವನು ತಾನು ನಿರೀಕ್ಷಿಸಿದಂತಹ ರೀತಿಯಲ್ಲಿ ಫಲಿತಾಂಶ ಬಂದಾಗ ಅವರ ಕಣ್ಣಲ್ಲಿ ನೀರು ಬರಬಹುದು. ಅದು ಧನ್ಯತೆಯ ಭಾವ, ಕೃತಾರ್ಥರಾಗತಕ್ಕಂಥದ್ದು. ಬಸವಾದಿ ಪ್ರಮುಖರು ಈ ಜಗತ್ತಿಗೆ ಬಂದು ಸುಮಾರು ಒಂದು 62 ವರ್ಷ ಬಸವಣ್ಣರು ಬದುಕಿದ್ರು. ಅಲ್ಲಮ ಪ್ರಭುಗಳಂತೂ ಬಹಳ ವರ್ಷ ಬದುಕಿದ್ದಾರೆ ಅಂತ ಅನ್ಸುತ್ತೆ. ಒಂದು 100 ವರ್ಷದ ಮೇಲೆ ಅಲ್ಲಮ ಪ್ರಭುಗಳು ಬದುಕಿದ್ದಾರೆ. ಕವಿಗಳಿಗೆ ಅದು ಸಿಕ್ಕಿಲ್ಲ. ಆದರೆ ವಾಸ್ತವಿಕವಾಗಿ ಅವರು ಮಾಡಿದ ಸಾಧನೆಯನ್ನು ನೋಡಿದರೆ, ಅವರು ಗಳಿಸಿಕೊಂಡಂತಹ ಸಿದ್ಧಿಯನ್ನು ನೋಡಿದರೆ 100 ವರ್ಷದ ಮೇಲೆ ಅಲ್ಲಮ ಪ್ರಭುದೇವರು ಬದುಕಿದ್ದಾರೆ. ಮೋಳಿಗೆ ಮಾಲಯ್ಯನವರು, ಯಾರು ಮೋಳಿಗೆ ಮಾಲಯ್ಯನವರು? ಕಾಶ್ಮೀರದ ಅರಸರು. 120 ವರ್ಷದ ಮೇಲೆ ಬದುಕಿದ್ದಾರೆ. ಅವ್ರ ವಚನದಲ್ಲೇ ಬರ್ತದ. ಒಂದೊಂದಿಗೆ 120 ತುಂಬಿತ್ತು ಸಾಕಪ್ಪ ಇನ್ನು ಅನ್ನುವ ಮನೋಭಾವ ಅವ್ರ ವಚನದಲ್ಲೇ ಬರ್ತದೆ. ಇಷ್ಟು ವರ್ಷಗಳ ಕಾಲ ಕಲ್ಯಾಣವನ್ನು ಕಟ್ಟಿ, ಕಲ್ಯಾಣವನ್ನು ಕೈಲಾಸವನ್ನಾಗಿ ಮಾಡಿ, ಕಲ್ಯಾಣ ಮೊದಲೇ ಕಟ್ಟಲ್ಪಟ್ಟಿತ್ತು. ಕಲ್ಯಾಣ ಪಟ್ಟಣ ಬಸವಣ್ಣನವ್ರು ಬರಕ್ಕೆ ಮುಂಚೆ ಒಂದು 200 ವರ್ಷಗಳ ಕಾಲ ಕಲ್ಯಾಣ ಮೆರೆದಿದೆ. ಕನಿಷ್ಠ ಪಕ್ಷ 150 ವರ್ಷಗಳ ಕಾಲ ಮೆರೆದಿದೆ. ಕಲ್ಯಾಣಿ ಚಾಲುಕ್ಯರು ಅಂತ ಬರ್ತಾರೆ ಇತಿಹಾಸದಲ್ಲಿ. ಕಲ್ಯಾಣದ ಚಾಲುಕ್ಯರು ಮತ್ತು ಕಲ್ಯಾಣಿ ಚಾಲುಕ್ಯರು. ಅದರಲ್ಲಿ ಒಬ್ಬ ವಿಕ್ರಮಾದಿತ್ಯ ಅಂತ ಒಬ್ಬ ಬಹಳ ದೊಡ್ಡ ಅರಸ, ಸುವರ್ಣ ಯುಗವನ್ನು ಸೃಷ್ಟಿ ಮಾಡುವಂಥವನು. ಅವನ ಕಾಲದಲ್ಲಿ ಹೂತಿಟ್ಟಂತಹ ಸಂಪತ್ತು ಬಸವಣ್ಣನವರ ವಿದ್ಯೆಯ ಪ್ರಭಾವದಿಂದ, ತಪಸ್ಸಿನ ಪ್ರಭಾವದಿಂದ, ಜ್ಞಾನದ ಪ್ರಭಾವದಿಂದ ಸಿಗುತ್ತೆ. ಅದು ಕೇವಲ ಸಂಪತ್ತು ಸಿಕ್ಕಿದ ಕ್ಷಣಕ್ಕೆ ಕಲ್ಯಾಣ ಬೆಳೀತಿರಲಿಲ್ಲ. ಕಲ್ಯಾಣ ಐತಿಹಾಸಿಕವಾಗಿ ಪ್ರಸಿದ್ಧವಾಗಿತ್ತು. ಭೌತಿಕ ಕಲ್ಯಾಣವನ್ನು ವಿಕ್ರಮಾದಿತ್ಯ ಕಟ್ಟಿದ್ದ. ಹೇಳ್ತಾನೆ ಅಲ್ಲಿ ಒಬ್ಬ ವಿಜ್ಞಾನೇಶ್ವರ ಅಂತ ಹೇಳಿ ಒಬ್ಬ ಕವಿ, ಅವನು ಕಲ್ಯಾಣದ ಬಗ್ಗೆ ವರ್ಣನೆ ಮಾಡ್ತಾನೆ. ವಿಜ್ಞಾನೇಶ್ವರ ಸಂಹಿತೆ, ಅದರಲ್ಲಿ ಕಲ್ಯಾಣದಂತಹ ಪಟ್ಟಣ ಈ ಹಿಂದೆ ಕಟ್ಟಿಲ್ಲ, ಮುಂದೆ ಕಟ್ಟೋದಿಲ್ಲ ಅಂತ ಹೇಳ್ತಾನೆ. ಅಂದ್ರೆ ವಿಜಯನಗರಕ್ಕಿಂತಲೂ ವಿಸ್ತಾರವಾದಂತಹ ಶ್ರೇಷ್ಠವಾದಂತಹ ರೀತಿಯಲ್ಲಿ ಕಲ್ಯಾಣವನ್ನು ಕಟ್ಟಿದ್ದರು. ಮೊದಲೇ ಕಲ್ಯಾಣ ಭೌತಿಕವಾಗಿ ಕಟ್ಟಲ್ಪಟ್ಟಿತ್ತು. ಅಂತಹ ಕಲ್ಯಾಣಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನ, ನೈತಿಕ ನೆಲೆಗಟ್ಟನ್ನು ಕೊಟ್ಟು ಬಸವಣ್ಣನವರು ಕಲ್ಯಾಣವನ್ನು ದೈವಿ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ, ಕಿಂಗ್ಡಮ್ ಆಫ್ ಡಿವೈನ್ ಕಿಂಗ್ಡಮ್, ಕ್ಯಾಪಿಟಲ್ ಸಿಟಿ ಆಫ್ ಡಿವೈನ್ ಕಿಂಗ್ಡಮ್, ದೈವಿ ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿದರು. ಒಂದು ವೇಳೆ ಕಲ್ಯಾಣ ಕೇವಲ ಒಂದು ರಾಜಧಾನಿ ಆಗಿದ್ರೆ, ಭೌತಿಕ ಕಲ್ಯಾಣ ಅಷ್ಟೇ ಆಗಿದ್ರೆ, ಇವತ್ತು ನಾವು ಯಾರೂ ಪ್ರವಚನ ಮಾಡ್ತಿರಲಿಲ್ಲ. ಈ ವಿಜಯನಗರದ ಬಗ್ಗೆ ಯಾರಾದ್ರು ಪ್ರವಚನ ಮಾಡ್ತಾರೆ? ಎಲ್ಲರೂ ಶ್ರಾವಣ ಮಾಸದಲ್ಲಿ ವಿಜಯನಗರದ ಬಗ್ಗೆ ಮಾಡ್ತಾರ? ಸರ್ಕಾರದವ್ರು ಮಾಡ್ತಾರೆ. ಹಂಪೆ ಉತ್ಸವವನ್ನು ಮಾಡ್ತಾರೆ, ಕಿತ್ತೂರು ಉತ್ಸವವನ್ನು ಮಾಡ್ತಾರೆ. ಯಾಕಂದ್ರೆ ಅದು ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದಾಗ್ತದೆ. ನಮಗೆ ಯಾರು ಸ್ಯಾಂಕ್ಷನ್ ಮಾಡಲ್ಲ. ಬಸವ ಪುರಾಣ ನಡೀತದೆ, ಶೂನ್ಯ ಸಂಪಾದನೆ ನಡೆಯುತ್ತೆ, ಪ್ರಭುಲಿಂಗ ನಡೆಯುತ್ತೆ, ಅಕ್ಕನ ಪ್ರವಚನ ನಡೆಯುತ್ತೆ, ತರಗಿಣಿ ನಡೆಯುತ್ತೆ. 10 ಕಡೆ 100 ಕಡೆ ಹೇಳ್ತಿದ್ರು. ಹೈದರಾಬಾದ್ನಲ್ಲೇ ಶರಣರನ್ನ ಕುರಿತಾದ ಪ್ರವಚನಗಳು ಹೈದರಾಬಾದಲ್ಲಿ 4 ಕಡೆ ನಡೀತಾ ಇದ್ದಂತೆ. 4 ಕಡೆ ನಡೀತಾ ಇದೆ. ಅಂದ್ರೆ ಯಾರು ಹೇಳಿದ್ರು? ಅಲ್ಲಿ ದುಡ್ಡು ಯಾರು ಸ್ಯಾಂಕ್ಷನ್ ಮಾಡ್ತಾರೆ? ಸರ್ಕಾರದವ್ರು ಯಾರು ಕೊಡ್ತಾರೆ? 1 ಪೈಸೆ ಕೊಡೋದಿಲ್ಲ. ಆದರೆ ಭಕ್ತರು ಮತ್ತು ಜಂಗಮರು, ಭಕ್ತರ ಗುರುಗಳು ಸೇರಿ ಪೈಸಾ ಕೂಡಿಸಿ
ದವಸ ಧಾನ್ಯ ಕೂಡಿಸಿ ತಮ್ಮ ಜೀವನವನ್ನು ಮೀಸಲಾಗಿಡ್ತಾರೆ. ಶರಣ ತತ್ವ ಬಸವ ತತ್ವ ಪ್ರಸಾರಕ್ಕಾಗಿ, ಲಿಂಗಾಯತ ಧರ್ಮ ಪ್ರಸಾರಕ್ಕಾಗಿ ಎಷ್ಟೋ ಜನ ತಮ್ಮ ಜೀವನವನ್ನು ಮೀಸಲಾಗಿಟ್ಟಿದ್ದಾರೆ. ಮನೆ ನೆನೆಸೋದಿಲ್ಲ, ಊರಿಗೆ ಹೋಗೋದಿಲ್ಲ, ಅವರು ಯಾವುದೇ ಸರ್ಕಾರಿ ನೌಕರಿಯನ್ನು ಬಯಸೋದಿಲ್ಲ. ಕಷ್ಟಪಟ್ಟು ಏನು ಪರಮಾತ್ಮನ ಕೃಪೆಯಿಂದ ಪ್ರಾಪ್ತಿಯಾಗಿದೆಯೋ ಅದರಲ್ಲೇ ಬದುಕಿ ಜೀವನವನ್ನೇ ಅದಕ್ಕೆ ಮೀಸಲಾಗಿಟ್ಬಿಟ್ರಲ್ಲ ಎಷ್ಟೋ ಜನ. ಇದೇ ಆಧ್ಯಾತ್ಮಿಕವಾಗಿ ಅದು ಗಳಿಸಿತ್ತು ಅಂತಂದ್ರೆ, ಹೆಸರು ಗಳಿಸಿತ್ತಂದ್ರೆ, ಆಧ್ಯಾತ್ಮಿಕ ಶಕ್ತಿ ಇತ್ತಪ್ಪ ಅಂತಂದ್ರೆ ಅದರ ಹಿಂದೆ ತ್ಯಾಗ ಇರುತ್ತೆ. ಯಾವ ಗುರು ತ್ಯಾಗ ಮಾಡಿರ್ತಾನೋ ಅವನ ಹಿಂದೆ ತ್ಯಾಗಿಗಳೂ ಬರ್ತಾರೆ. ಅವ್ರು ಎಷ್ಟೇ ವರ್ಷದವರಾಗಿರ್ಬೋದು. ನೀವು ಹರಿದ್ವಾರ ಋಷಿಕೇಶಕ್ಕೆ ಹೋಗ್ರಿ, ಏನಿಲ್ಲ, ಅವರು ಏನಿಲ್ಲ. ಕೆಲವರಿಗೆ ಆಶ್ರಮಗಳು ಇಲ್ಲ, ಗುಡಿಸ್ಲಾಕೊಂಡಿದ್ದಾರೆ. ಗುಡಿಸ್ಲಲ್ಲಿ ಇದ್ಕೊಂಡು ರಾಮ, ಕೃಷ್ಣ, ಬುದ್ಧ, ಉಪನಿಷತ್ತು, ಶಂಕರಾಚಾರ್ಯರ ಹೆಸರು ಹೇಳ್ಕೊಂಡು ಜೀವನವನ್ನು ಕಳೆದ್ಬಿಡ್ತಾರೆ. ಧ್ಯಾನ, ಪೂಜೆ, ಅಧ್ಯಯನ, ಜಪ, ತಪದಲ್ಲಿ ತಮ್ಮ ಜನ್ಮಗಳನ್ನೇ ಕಳೆದ್ಬಿಡ್ತಾರೆ. ಇದೇನು ಸಾಮಾನ್ಯ ಅಂತ ತಿಳ್ಕೊಂಡಿಲ್ಲ. ಅವರ ಹೆಸರಿನಲ್ಲಿ ಆ ಶಕ್ತಿ ಇಲ್ಲದೆ ಹೋಗಿದ್ರೆ ಯಾರು ಅವ್ರಿಗಾಗಿ ಬದುಕ್ತಿದ್ರು? ಯಾರು ಬದುಕ್ತಾ ಇದ್ರು? ಅದಕ್ಕೋಸ್ಕರವಾಗಿ ಬಸವಣ್ಣ ಸ್ಥಾಪನೆ ಮಾಡಿದಂತಹ ಧರ್ಮಕ್ಕಾಗಿ ಅಕ್ಕಮಹಾದೇವಿ, ಅಲ್ಲಮ ಪ್ರಭುದೇವರು, ಸಿದ್ದರಾಮೇಶ್ವರರು, ಚನ್ನಬಸವಣ್ಣನವರು, ಅಕ್ಕನಾಗಮ್ಮನವರು ಅವತ್ತೇ ಜೀವನವನ್ನು ಬಲಿದಾನ ಮಾಡಿಕೊಂಡ್ರು. ಮಡಿವಾಳ ಮಾಚಿದೇವರು ಇನ್ನು ಅವ್ರ ಕಾಲದಲ್ಲೇ ಬಲಿದಾನ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರ ಹೆಸರು ಮಂತ್ರ ಆಗಿದೆ. ಇವತ್ತು ಸರ್ಕಾರ ಕೂಡ ಮಾಡ್ತಾ ಇದೆ. ಇವತ್ತು ನುಲಿಯ ಚಂದಯ್ಯನ ಜಯಂತಿ ಮಾಡಿತು. ನುಲಿಯ ಚಂದಯ್ಯನ ನನಗೂ ಇನ್ವಿಟೇಷನ್ ಬಂದಿತ್ತು, ಆದರೆ ನನಗೆ ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಾನು ಸಿದ್ಧತೆ ಮಾಡ್ಕೋಬೇಕಾಗಿತ್ತು. ಹೋಗಿದ್ರೆ ಈ ಪ್ರವಚನ ಕಷ್ಟ ಆಗ್ತಿತ್ತು. ಯಾಕಂದರೆ ಪ್ರವಚನ ನಡೆಸಬೇಕಾದ್ರೆ, ನಾವು ಒಂದು ತಾಸು ಪ್ರವಚನ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ 2 ತಾಸು ನಾನು ತಯಾರಿ ನಡೆಸಿರ್ಬೇಕಾಗುತ್ತೆ. ಅಂದರೆ ಮಾತ್ರ ಪ್ರವಚನ ನಿಮಗೆಲ್ಲ ಸಂತೋಷ ಕೊಡುತ್ತೆ. ಇಲ್ಲೇ ಹೋದರೆ ಮೊದಲೇ ರಾತ್ರಿ ಇಷ್ಟು ತಡವಾಗಿರುತ್ತೆ, ಗೊತ್ತಾಯ್ತಲ್ಲ, ಆಕಳಿಕೆಗಳು ಬರೋಕ್ಕೆ ಶುರುವಾಗಿರುತ್ತೆ. ಆದ್ದರಿಂದ ನುಲಿಯ ಚಂದಯ್ಯನ ಜಯಂತಿಗೆ ಒಪ್ಕೊಳ್ಳಿಲ್ಲ. ಯಾಕಂದರೆ ಕಾಯಕ, ಇದೊಂದು ಕಾಯಕ ಪ್ರವಚನ, ಸೇವೆ, ಕಾಯಕ ಮಾಡಬೇಕು ಅಂತೇಳಿ ಇಂತಹ ಕಲ್ಯಾಣವನ್ನು ಮಹಾದೇವಿ ಅಕ್ಕ ಪ್ರವೇಶಿಸುವ ಪ್ರಸಂಗ. ಕಲ್ಯಾಣಕ್ಕೆ ಬರ್ತಾ ಇದ್ರ ಮಹಾದೇವಿ ಅಕ್ಕ ಬರ್ತಾ ಇರ್ತಕ್ಕಂಥ ಸುದ್ದಿ ಬಸವಣ್ಣವ್ರಿಗೆ ಮುಂಚೆನೆ ಗೊತ್ತಾಗುತ್ತೆ. 2 ಯೋಜನಾ, ಒಂದು ಯೋಜನೆ ಅಂದರೆ 6 ಮೈಲಿ, ಒಂದು ಯೋಜನೆ ಅಂದರೆ 6 ಮೈಲಿ, 12 ಅಂದರೆ 2 ಯೋಜನಾ ಮೈಲಿ, ಸುಮಾರು 12, 13, 15 ಮೈಲಿ ದೂರದಲ್ಲಿ ಇರುವಾಗಲೇ ಬಸವಣ್ಣವ್ರಿಗೆ ಸುದ್ದಿ ಗೊತ್ತಾಗುತ್ತೆ. ಜಂಗಮರಿಂದ ಮತ್ತು ಪಾರುಪತ್ಯಗಾರರು, ಅವತ್ತೇನು ಮೊಬೈಲು ಏನು ಇಲ್ವಲ್ಲ, ಆದರೆ ಅವರು ಪ್ರಧಾನಮಂತ್ರಿಗಳು, ಅವರಿಗೆ ದೂರದಿಂದ ಸಂದೇಶಗಳು ಬರ್ತಿದ್ವು, ಸಂದೇಶವಾಹಕರು ಇರ್ತಿದ್ರು, ಅವ್ರು ಬರೆದು ಕಳಿಸ್ತಾ ಇದ್ರು. ಮಹಾದೇವಿಯಕ್ಕೆ ಬರ್ತಾ ಇರ್ತಕ್ಕಂಥ ಸುದ್ದಿ ಗೊತ್ತಾಯಿತು ಬಸವಣ್ಣವರಿಗೆ. ಹೋದರು, ಅಲ್ಲಮ ಪ್ರಭುಗಳ ಹತ್ರ ಹೋದರು ಬಸವಣ್ಣನವರು. ಹೋಗಿ ಕೇಳ್ತಾರೆ, ಪ್ರಭುಗಳೇ, ಮಹಾದೇವಿ ಉಡುತಡಿಯಿಂದ ಬರ್ತಾ ಇದ್ದಾನೆ, ಆ ಮಗಳು ಎಷ್ಟು ದಣಿದಿರ್ಬೋದು, ಎಷ್ಟು ಆಯಾಸಗೊಂಡಿರ್ಬೋದು, ಅದಕ್ಕೆ ಮೇನೆಯನ್ನಾದರೂ ರಥವನ್ನಾದರೂ ಕರೆಸ್ಕೊಳ್ಳೋಣ, ಆಕೆಯನ್ನು ಹಾರೈಕೆ ಮಾಡೋಣ. ಆವಾಗ ಪ್ರಭುದೇವರು ಹೇಳ್ತಾರೆ, ಬಸವಣ್ಣನವರೇ, ಸ್ವಲ್ಪ ಸಮಾಧಾನ. ಆಕೆ 100 ಯೋಜನೆಗಳನ್ನು ದಾಟಿ ಬಂದಿದ್ದಾಳೆ, 100 ಹೊರದಾರಿಗಳನ್ನು ದಾಟಿ ಬಂದಿರತಕ್ಕಂಥ, ನಡೆದು ಬಂದಿರತಕ್ಕಂಥ, ಏಕಾಂಗಿಯಾಗಿ ಬಂದಿರತಕ್ಕಂಥ ಮಹಾವಿರಕ್ತಿ ಆಕೆ, ವಿರಾಗಿಣಿ, ವೀರ ವೈರಾಗ್ಯ ನಿಧಿ. ಇಲ್ಲಿ ತನಕ ಬರಲ್ವಾ? ಆದ್ದರಿಂದ ಸ್ವಲ್ಪ ತಾವು ತಡಿಬೇಕು ಅಂತ ಹೇಳಿ ಪ್ರಭುದೇವರು ಹೇಳ್ತಾರೆ.
ಇನ್ನು ಪ್ರಭುದೇವರು ಹೇಳಿದ್ಮೇಲೆ ಬಸವಣ್ಣವರು ಅದಕ್ಕೆ ಎದುರಾಡೋದಿಲ್ಲ, ಹಠ ಮಾಡೋದಿಲ್ಲ. ಪ್ರಭುದೇವರ ನಿರ್ಣಯವೇ ಅಂತಿಮ ನಿರ್ಣಯ. ಸ್ಪೀಕರ್ ಇದ್ದಂಗೆ ಅವನು, ಶೂನ್ಯ ಪೀಠಾಧ್ಯಕ್ಷರು. ಈಗೇನು ನೀವು ಓಂ ಬಿರ್ಲಾ ಅಂತಿರಲ್ಲ, ಹಾಗೆ ಅಂಥ ನಿರ್ಣಯವನ್ನು ರೂಲಿಂಗ್ ಅಂತಾರೆ. ಇವಾಗ ಪ್ರಭುದೇವರ ಮಾತಂದರೆ ರೂಲಿಂಗ್ ಅಂದರೆ ನಿರ್ಣಯ, ಅಂತಿಮ ನಿರ್ಣಯ. ಸರಿ, ಸುದ್ದಿ ಹತ್ರ ಬಂದಂಗೆ ಬಸವಣ್ಣನವರ ಹೃದಯ ಕೂಡ ಮಿಡಿತಾ ಇದೆ, ಇಲ್ಲಿ ಮಹಾದೇವಕ್ಕನ ಹೃದಯ ಕೂಡ ಮಿಡಿತಾ ಇದೆ. ಯಾವಾಗ ನಾವು ಕಲ್ಯಾಣವನ್ನು ಮುಟ್ಟೇನೋ, ಬಸವಣ್ಣನ ಕಂಡೇನೋ, ಸಮೀಪ ಬರ್ತಾ ಇದ್ದೀವಿ, ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲ ಶರಣರಿಗೂ ಸಂತೋಷ ಆಗ್ತಾ ಇದೆ. ಆವತ್ತು ಕಲ್ಯಾಣವನ್ನು ಪ್ರವೇಶಿಸುವ ಪ್ರಸಂಗ, ರಾಜಮಾರ್ಗವಾಗಿ ಮಹಾದೇವಿಕ ನಡೆ ಬರ್ತಾ ಇದ್ದಾನೆ. ಅದೇನು ಜ್ಞಾನ ವೈರಾಗ್ಯ, ಭಕ್ತಿ ಜ್ಞಾನ ವೈರಾಗ್ಯಗಳೇ ಸಾಕಾರಗೊಂಡು ನಡೀತಾ ಇದ್ದಾವೆ ಅನ್ನೋ ಒಂದು ರೀತಿಯಲ್ಲಿ ಮಹಾದೇವಿಕ ನಡೆ ಬರ್ತಾ ಇದ್ದಾನೆ. ಇನ್ನು ಅಕ್ಕ ಆಗಿಲ್ಲ ಮಹಾದೇವಿ. ಸರಿ, ಕಲ್ಯಾಣದ ಮಹಾದ್ವಾರ ಪ್ರವೇಶ ಮಾಡಬೇಕು, ಆದರೆ ಮಾಡಲ್ಲ. ಯಾಕಂದ್ರೆ ಇಂಥ ಸೂಕ್ಷ್ಮಗ್ರಾಹಿಗಳು ಅಷ್ಟು ಸುಲಭವಾಗಿ ಅವರಿಗೆ ಮಣ್ಣು ಕಲ್ಲು ಅಲ್ಲ, ಅದೊಂದು ಕ್ಷೇತ್ರ, ತೀರ್ಥಕ್ಷೇತ್ರ. ಪ್ರಭುದೇವರ ಪಾಲಿಗೆ ತೀರ್ಥಕ್ಷೇತ್ರ ಆಗಿತ್ತು, ಸಿದ್ದರಾಮೇಶ್ವರ ಪಾಲಿಗೆ ಕ್ಷೇತ್ರ ಆಗಿತ್ತು, ಅವಿಮುಕ್ತ ಕ್ಷೇತ್ರ ಅಂತ ಕರೆದು. ಅವಿಮುಕ್ತ ಕ್ಷೇತ್ರ, ಅವಿ ಅಂದ್ರೆ ಪಾಪ, ಅವಿ ಅಂದ್ರೆ ಪಾಪ, ಮುಕ್ತ ಅಂದ್ರೆ ಪಾಪವೇ ಇಲ್ಲದಂತ ಅವಿಮುಕ್ತ ಕ್ಷೇತ್ರ ಆಗಿತ್ತು ಅದು. ಅಂಥ ಕ್ಷೇತ್ರವನ್ನು ಒಮ್ಮೆಗೆ ಪ್ರವೇಶ ಮಾಡಲ್ಲ ಮಹಾದೇವಿಕ. ಆ ಮಹಾದ್ವಾರದ ಅಕ್ಕಪಕ್ಕದಲ್ಲಿ ದೊಡ್ಡ ಉದ್ಯಾನವನಗಳಿರ್ತವೆ. ಆ ಉದ್ಯಾನವನದಲ್ಲಿ ನಿಂತ್ಕೊಂತಾರೆ, ಅಂದರೆ ಕೂತ್ಕೊಂತಾರೆ. ಅಲ್ಲಲ್ಲಿ ಕಲ್ಲಿನ ಆಸನಗಳನ್ನು, ಶಿಲಾಸನಗಳನ್ನು ನಿರ್ಮಾಣ ಮಾಡಿದ್ದಾರೆ, ಕೂತ್ಕೊಂತಾರೆ. ಆ ಮಹಾದ್ವಾರದ ಬಾಗಿಲಿಗೆ ಒಂದು ಶಾಸನ ಕಾಣಿಸುತ್ತೆ ಮಹಾದೇವಿಗೆ. ಅದೇ ಚನ್ನಬಸವಣ್ಣನವರಿಂದ ಬರೆಯಲ್ಪಟ್ಟಂತಹ ಶಾಸನ. ಆ ಶಾಸನವನ್ನು ನೀವೆಲ್ಲರೂ ಕೇಳಬೇಕು. ಓದ್ತಾರೆ ನೀಲಮವರದನ್ನು, ಅದನ್ನು ಎಲ್ಲರೂ ಕೇಳಿ, ಬರೀ ಕೇಳಿ ಅರ್ಥನೇ ಆಗಬೇಕು ಅಂತೇನಿಲ್ಲ, ಅದರ ಪ್ರತಿಯೊಂದು ಶಬ್ದಗಳು ಅರ್ಥ ಆಗಬೇಕು ಅಂತಿಲ್ಲ, ಕೇಳಿದರೆ ಕೃತಾರ್ಥರಾಗ್ತೀರಿ ಅಂತ ಹೇಳ್ತಾರೆ ಚನ್ನಬಸವಣ್ಣ. ಅದನ್ನ, ಆ ಶಾಸನವನ್ನು ನಾವು ನೀವೆಲ್ಲ ಕೇಳಿ ಕೃತಾರ್ಥರಾಗಿ ಕಲ್ಯಾಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಕ್ಕೆ ಹೋಗೋಣ. ಕೇಳಿಸ್ಕೊಳ್ಳಿ. ಚನ್ನಬಸವಣ್ಣನವರು ಬರೆದಂತಹ ಕಲ್ಯಾಣವನ್ನು ಕುರಿತಾದ ಶಾಸನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪೂಜ್ಯರಲ್ಲಿ ಹಾಗೂ ಸರ್ವರಲ್ಲೂ ಭಕ್ತಿಯ ಶರಣಾರ್ಥಿಗಳು. ಸ್ವಸ್ತಿ ಸಮಸ್ತ ಪ್ರಶಸ್ತಿ ಸಹಿತಂ ಶ್ರೀಮತ್ ಕಲ್ಯಾಣಪುರದ ಮಹಾತ್ಮ್ಯ ಎಂತೆಂದಡೆ ವಿಸ್ತರಿಸಿ ಬೇಡುವೆನು. ಎಲ್ಲ ಶಿವಗಣಗಳು ಕೇಳಿ ಕೃತಾರ್ಥರಾಗಿರಯ್ಯ. 14 ಭುವನಕ್ಕೆ ಕಳಶವೆಂದೆನಿಸುವ ರುದ್ರಲೋಕವೇ ಮರ್ತ್ಯಕ್ಕಿಳಿತಂದು ಕಲ್ಯಾಣವೆಂಬ ಪುರವಾಗಿ ಹುಟ್ಟಿತ್ತು ನೋಡಿರಯ್ಯ. ಅಲ್ಲಿ ಸತ್ಯರು, ಸಾತ್ವಿಕರು, ನಿತ್ಯರು, ನಿಜೈಕ್ಯರು, ಮಹಾಜ್ಞಾನಿಗಳು, ಪರಮ ಶಿವಯೋಗಿಗಳು, ಶಿವಾನುಭಾವ ಸಂಪನ್ನರು, ಶಿವಲಿಂಗ ಪ್ರಾಣಿಗಳು, ಶಿವಪ್ರಸಾದ ಪಾದೋದಕ ಸಂಬಂಧಿಗಳು, ಶಿವಾಚಾರ್ಯ ವೇದ್ಯರು, ಶಿವಾಗಮ ಸಾಧ್ಯರು, ಶಿವಸಮಯ ಪಕ್ಷರುಗಳಲ್ಲದೆ ಮತ್ತಾರು ಅಲ್ಲಿಲ್ಲ ನೋಡಿರಯ್ಯ. ಪಾಪಿಗಳು, ಕೋಪಿಗಳು, ಅಸತ್ಯರು, ಅನಾಚಾರಗಳು ಹೋಗಬಾರದು ಕಲ್ಯಾಣವ. ಬೀರಿ ಹೊಕ್ಕೆಹವೆಂಬವರಿಗೆ ಬಾಳ ಬಾಯ ಧಾರೆ ನೋಡಿರಯ್ಯ. ಆ ಕಲ್ಯಾಣ ಅಗಮ್ಯ ಅಗೋಚರ ನೋಡಿರಯ್ಯ. ಆ ಮಹಾಕಲ್ಯಾಣದ ವಿಸ್ತೀರ್ಣ ತಾನೆಂತೆಂದಡೆ 12 ಯೋಜನ ಪರಿಪ್ರಮಾಣದ ವಿಸ್ತೀರ್ಣ ಪಟ್ಟಣಕ್ಕೆ 360 ಬಾಗಿಲವಾಡ. ಆ ಬಾಗಿಲಿಂಗೆ 155 ವಜ್ರದ ಹಾರೆಯ ಕದಂಗಳು, 225 ಕಲುಗೆಲಸದ ದ್ವಾರವಟ್ಟಕ್ಕೆ 450 ಸುವರ್ಣದ ಕಲಶದ ಕದಂಗಳು. ಅಲ್ಲಿ 115 ಚೋರಗಂಡಿ, ಅವಕ್ಕೆ 115 ಒಳೆಯ ಕದಂಗಳು, 20 ಬಾಗಿಲು ಆಳ್ವರಿಯೊಳಗಿಪ್ಪವಾಗಿ ಅವಕ್ಕೆ ಕದಂಗಳಿಲ್ಲ. ಆ ಪಟ್ಟಣಕ್ಕೆ ಬಳಸಿ ಬಂದ ಕೋಟೆ 48 ಯೋಜನ ಪರಿಪ್ರಮಾಣ.
ಬಾಹತ್ತರ ಮನೆ ಲಕ್ಷ, ಮಂಡಳಿಕರ ಮನೆ ಲಕ್ಷ, ಸಾಮಂತರ ಮನೆ ಲಕ್ಷ, ರಾಯ ರಾವುತರ ಮನೆಗಳೊಡಗಿದ ಮನೆಗಳಿಗೆ ಲೆಕ್ಕವಿಲ್ಲ. 12 ಯೋಜನ ವಿಸ್ತೀರ್ಣದ ಸೂರ್ಯವೀಥಿ 120, 12 ಯೋಜನದ ಸೋಮವೀಥಿ 125. ಅದರಿಂದ ಮಿಗಿಲಾದ ಒಳಕೇರಿ ಹೊರಕೇರಿಗೆ ಗಣನೆ ಇಲ್ಲ. ಆ ಪಟ್ಟಣದೊಳಗೆ ಲಕ್ಷದ ಮೇಲೆ 96,000 ಶಿವಾಲಯ. ಆ ಶಿವಾಲಯಗಳಿಗೆ ಮುಖ್ಯವಾದ ತ್ರಿಪುರಾಂತಕ ದೇವರ ಶಿವಾಲಯ, 360 ಪದ್ಮಪತ್ರ ತೀವಿದ ಸರೋವರಗಳು, 2,85,770 ದಾಸೋಹದ ಮಠಗಳು. ಆ ದಾಸೋಹದ ಮಠಗಳಿಗೆ ಮುಖ್ಯವಾದ ಬಸವರಾಜ ದೇವರ ಮಠದ ವಿಸ್ತೀರ್ಣವೆಂತೆಂದರೆ ಯೋಜನವರಿಯ ಭಿನ್ನಾಣದ ಕಲುಗೆಲಸದ ಪೋಳಿ, ಅತಿ ಸೂಕ್ಷ್ಮದ ಕುಸುರಿ ಗೆಲಸದ ದ್ವಾರವಟ್ಟ 5, ಅವಕ್ಕೆ ಪಂಚಾಕ್ಷರಿಯ ಶಾಸನ, ಮಿಸುನಿಯ ಕಂಬದ ತೋರಣಗಳಲ್ಲಿ ರುದ್ರಾಕ್ಷಿಯ ಸೂಸಕ, ಆ ಬಾಗಿಲು ವಾಡದಲ್ಲಿ ಒಪ್ಪುತಿರ್ಪವಯ್ಯ, ನಂದಿಯ ಕಂಬದ ಧ್ವಜ, ಉಪ್ಪರಗುಡಿ ಪತಾಕೆ, ವ್ಯಾಸಧ್ವಜ ಒಪ್ಪುತಿರ್ಪವಯ್ಯ. ಆ ಮಧ್ಯದಲ್ಲಿ ಬಸವರಾಜ ದೇವರ ಸಿಂಹಾಸನದ ವಿಸ್ತೀರ್ಣದ ಪ್ರಮಾಣ ಸಹಸ್ರ ಕಂಬದ ಸುವರ್ಣ ದುಪ್ಪರಿಗೆ, ಆ ಮನೆಗೆತ್ತಿದ ಹೊನ್ನ ಕಳಶ 1000, ಗುರುಲಿಂಗ ಜಂಗಮಕ್ಕೆ ಪಾಲಾರ್ಚನೆಯ ಮಾಡುವ ಹೊಕ್ಕರಣೆ 4 ಪುರುಷ ಪ್ರಮಾಣದ ಘಾತ, ಅಲ್ಲಿ ತುಂಬಿದ ಪಾದೋದಕದ ತುಂಬ ನುಚ್ಚಲು, ಬೆಳೆಯುವ ರಾಜಶಾಲೆಯ ಗದ್ದೆ 12 ಕಂಡುಗ, ಆ ಯೋಜನವರಿಯ ಭಿನ್ನಾಣದ ಅರಮನೆಯ ವಿಸ್ತೀರ್ಣದೊಳಗೆ ಲಿಂಗಾರ್ಚನೆಯ ಮಾಡುವ ಮಠದ ಕಟ್ಟಳೆ ಲಕ್ಷದ ಮೇಲೆ 96,000. ಇನ್ನು ಬಸವರಾಜ ದೇವರು ಮುಖ್ಯವಾದ ಅಸಂಖ್ಯಾತರ ಮಠಗಳು ಆ ಕಲ್ಯಾಣದೊಳಗೆ ಎಷ್ಟು ಎಂದರೆ 12,000 ಕಟ್ಟಳೆಯ ನೇಮದ ಭಕ್ತರ ಮಠಗಳು, 28,000 ಮಹಾಮನೆಗಳು, 10,000 ನಿತ್ಯ ನೇಮಿಗಳ ಮಠಗಳು, 15,000 ಚಿಲುಮೆ ಯಗ್ಗವಣಿಯ ವೃತಸ್ಥರ ಮಠಗಳು, 5,000 ವೀರ ವೃತ ನೇಮಿಗಳ ಕಟ್ಟಳೆಯ ಮಠಗಳು, 12,000 ಅಚ್ಚ ಪ್ರಸಾದಿಗಳ ಮಠಗಳು, 1,064 ಶೀಲ ಸಂಪನ್ನರ ಮಠಗಳು, ನಿತ್ಯ 1000 ಜಂಗಮಕ್ಕೆ ಆರೋಗಣೆಯ ಮಾಡಿಸುವ ದಾಸೋಹಿಗಳ ಮಠಗಳು 32,000, ನಿತ್ಯ 500 ಜಂಗಮಕ್ಕೆ ಒಲಿದು ದಾಸೋಹವ ಮಾಡುವ ಸತ್ಯ ಸದಾಚಾರಿಗಳ ಮಠಗಳು 58,000, ನಿತ್ಯ 1,500 ಜಂಗಮಕ್ಕೆ ಒಲಿದು ದಾಸೋಹವ ಮಾಡುವ ದಾಸೋಹಿಗಳ ಮಠಗಳು 11,000, ನಿತ್ಯ ಅವಾರಿಯಿಂದ ಮಾಡುವ ಮಾಟಕೂಟದ ಸದ್ಭಕ್ತರ ಮಠಗಳು 1,00,000, ಜಂಗಮ ಸಹಿತ ಸಮಯಾಚಾರದಿಂದ ಲಿಂಗಾರ್ಚನೆಯ ಮಾಡುವ ಜಂಗಮ ಭಕ್ತರ ಮಠಗಳು 2,770. ಅಂತೂ 2,85,770. ಇಂತಪ್ಪ ಅಸಂಖ್ಯಾತರಿಗೆ ಮುಖ್ಯವಾಗಿ ರುದ್ರಲೋಕದಿಂದಿಳಿತಂದ ಪ್ರಮಥ ಗಣಗಳ ಮಠಗಳು 770. ಇಂತಿ ಮಹಾಪ್ರಮಥರಿಗೆ, ಪುರಾತರಿಗೆ, ಅಸಂಖ್ಯಾತ ಮಹಾಗಣಗಳಿಗೆ ಪ್ರಥಮ ನಾಯಕನಾಗಿ ಏಕಮುಖ, ದಶಮುಖ, ಶತಮುಖ, ಸಹಸ್ರಮುಖ, ಲಕ್ಷಮುಖ, ಕೋಟಿಮುಖ, ಅನಂತ ಕೋಟಿಮುಖನಾಗಿ ಭಕ್ತರಿಗೆ ಒಡನಾಡಿಯಾಗಿಪ್ಪನು ಸಂಗನ ಬಸವಣ್ಣ. ಜಗದಾರಾಧ್ಯ ಬಸವಣ್ಣ, ಪ್ರಥಮ ಗುರು ಬಸವಣ್ಣ, ಶರಣ ಸನ್ನಿಹಿತ ಬಸವಣ್ಣ, ಸತ್ಯ ಸಾತ್ವಿಕ ಬಸವಣ್ಣ, ನಿತ್ಯ ನಿಜೈಕ್ಯ ಬಸವಣ್ಣ, ಷಡುಸ್ಥಲ ಸಂಪನ್ನ ಬಸವಣ್ಣ, ಸರ್ವಾಚಾರ ಸಂಪನ್ನ ಬಸವಣ್ಣ, ಸರ್ವಾಂಗಲಿಂಗಿ ಬಸವಣ್ಣ, ಸುಜ್ಞಾನ ಭರಿತ ಬಸವಣ್ಣ, ನಿತ್ಯ ಪ್ರಸಾದ ಬಸವಣ್ಣ, ಸಚ್ಚಿದಾನಂದ ಮೂರ್ತಿ ಬಸವಣ್ಣ, ಸದ್ಯೋನ್ಮುಕ್ತಿ ರೂಪ ಬಸವಣ್ಣ, ಅಖಂಡ ಪರಿಪೂರ್ಣ ಬಸವಣ್ಣ, ಅಭೇದ್ಯ ವೇದಕ ಬಸವಣ್ಣ, ಅನಾಮಯ ಮೂರ್ತಿ ಬಸವಣ್ಣ, ಮಹಾಮನೆಯ ಮಾಡಿದಾತ ಬಸವಣ್ಣ, ರುದ್ರಲೋಕವ ಮರ್ತ್ಯಲೋಕಕ್ಕೆ ತಂದಾತ ಬಸವಣ್ಣ, ಶಿವಾಚಾರದ ಘನವ ಮೆರೆದಾತ ಬಸವಣ್ಣ. ಇಂತಹ ಬಸವಣ್ಣನ ಭಕ್ತಿಯನ್ನು ಒರೆದೊರೆದು ನೋಡುವ, ಪ್ರಜ್ವಲಿತವ ಮಾಡುವ ಅಶ್ವಪತಿ, ಗಜಪತಿ, ನರಪತಿ ರಾಯ, ರಾಜಾದಿರಾಜ ಬಿಜ್ಜಳರಾಯನು, ಆ ಬಸವಣ್ಣನು ಆ ಕಲ್ಯಾಣ ಪಟ್ಟಣದೊಳಗೆ ಸುಖ ಸಂಗತ ವಿನೋದದಿಂದ ರಾಜಂಗೆಯುತ್ತಿರಲು ಆ ಕಲ್ಯಾಣದ ನಾಮ ಹಿಡಿದು ವಿವಾಹಕ್ಕೆ ಕಲ್ಯಾಣವೆಂಬ ನಾಮವಾಯಿತು. ಲೋಕದೊಳಗೆ ಕಲ್ಯಾಣವೇ ಕೈಲಾಸವೆನಿಸಿತ್ತು. ಇಂತಪ್ಪ ಕಲ್ಯಾಣದ ದರ್ಶನವ ಮಾಡಿದಡೆ ಭವಂ ನಾಸ್ತಿ, ಇಂತಪ್ಪ ಕಲ್ಯಾಣವ ನೆನೆದಡೆ ಪಾಪಕ್ಷಯ, ಇಂತಪ್ಪ ಕಲ್ಯಾಣದ ಮಹಾತ್ಮೆಯನ್ನು ಕೇಳಿದಡೆ ಕರ್ಮಕ್ಷಯಬಹುದು, ಮೋಕ್ಷ ಸಾಧ್ಯಬಹುದು. ಇದು ಕಾರಣ. ಕೂಡಲ ಚನ್ನ ಸಂಗಮ ದೇವ, ನಿಮ್ಮ ಭಕ್ತ ಬಸವಣ್ಣನಿದ್ದ ಟಾವೇ
ಮಹಾಕಲ್ಯಾಣವೆಂದರಿದು ದಿವ್ಯ ಶಾಸನವ ಬರೆದು ಪಠಿಸಿದ ಕಾರಣ ಎನ್ನ ಭವಂ ನಾಸ್ತಿಯಾಯಿತಯ್ಯ. ಇದು ಚನ್ನಬಸವಣ್ಣನವರು ಬರೆದಂತಹ ಶಾಸನ. ಲಕ್ಷದ ಮೇಲೆ 96,000 ಜಂಗಮರು ಮತ್ತು ಇತರೆ ಭಕ್ತರು ಎಲ್ಲ ಸೇರಿ ಕಲ್ಯಾಣದಲ್ಲಿ ಅವತ್ತಿನ ಕಾಲಕ್ಕೆ 5 ಲಕ್ಷಕ್ಕಿಂತ ಹೆಚ್ಚು ಜನ ವಾಸ ಮಾಡ್ತಿದ್ರು ಅಂತ ಹೇಳಿ ಚಾಮರಸಪುರ ಪ್ರಬಲಿಂಗಲ್ಲಿ ಬರೀತಾರೆ. ಅದು ಕಲ್ಪನಾತೀತ ಅಂತಹ ಕಲ್ಯಾಣ ಅವತ್ತು ಒಂದೇ ದಿವಸಕ್ಕೆ ಹಾಳಾಗೋದಿಲ್ಲ. ಅದು ಮುಂದೆ ಕಲ್ಯಾಣ ಸುಮಾರು 50 ವರ್ಷ 100 ವರ್ಷ ಇರುತ್ತೆ. ಮತ್ತೆ ಆಮೇಲೆ ಇತಿಹಾಸದಲ್ಲಿ ಒಬ್ಬ ಬರ್ತಾನೆ, ಅಲ್ಲಾವುದ್ದೀನ್ ಖಿಲ್ಜಿ. ಆ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಒಬ್ಬ ಬರ್ತಾನೆ, ಮಲ್ಲಿಕಾಫರ್. ಆ ಮಲ್ಲಿಕಾಫರೇ ಅಂದರೆ ಕಲ್ಯಾಣವನ್ನು ಹಾಳು ಮಾಡೋನು ಮತ್ತು ಬೇಲೂರು ಹಳೆಬೇಡು, ಆಮೇಲಿಂದ ಬೇರೆ ಬೇರೆ ಅರ್ಧ ಮೂರ್ತಿಗಳನ್ನು ಹೊಡೆದು ಎಲ್ಲ ಶಿಲ್ಪಕಲೆಯನ್ನು ನಾಶ ಮಾಡ್ತಾನಲ್ಲ, ಅವನಿಗೆ ಮಲ್ಲಿಕಾಫರ್. ಅವನಿಗೆ ಈ ಕಲ್ಯಾಣಕ್ಕೆ ನಿಮಗೆ ಬಹಳ ಜನರಿಗೆ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂದಾಗ ಬಸವ ಕಲ್ಯಾಣ ಅಂದರೆ ಹೆಸರಿರಲ್ಲ. ಅದಕ್ಕೇನು ಹೆಸರಿರುತ್ತೆ ಗೊತ್ತಾ? ಮೊದಲು ಖಿಲ್ಜಿ ಕಲ್ಯಾಣ ಅಂತ ಹೆಸರಿಟ್ಬಿಟ್ಟಿರ್ತಾನೆ. ಖಿಲ್ಜಿ ಕಲ್ಯಾಣ ಅಂತಲೇ ಇದೆ. ಕೊನೆಗೆ ಸೊಲ್ಲಾಪುರದವರು, ಬೀದರ್ನವರು, ಕಲಬುರಗಿಯವರೆಲ್ಲ ಹೋರಾಟ ಮಾಡಿ ಸ್ವಾತಂತ್ರ್ಯ ಬಂದ ಮೇಲೆ ಅದಕ್ಕೆ ಬಸವ ಕಲ್ಯಾಣ ಅಂತ ಹೆಸರಿಡಿಸ್ತಾರೆ ಸರ್ಕಾರದ ಕಡೆಯಿಂದ. ಅಲ್ಲಿವರೆಗೆ ಖಿಲ್ಜಿ ಕಲ್ಯಾಣ ಅಂತ ಇದ್ದಿದ್ದು ಬಹಳ ಜನರಿಗೆ ಗೊತ್ತಿಲ್ಲ. ಅಂದರೆ ಜಗತ್ತಿನಲ್ಲಿ ಇಂತಹ ಒಂದು ಪಟ್ಟಣ ಹಿಂದೆ, ಅಂದರೆ ಬಸವಣ್ಣವ್ರು ಬರೋಕ್ಕೆ ಮುಂಚೆನೇ ಹಿಂದೆ ಇಂಥ ಪಟ್ಟಣ ಕಟ್ಟಿಲ್ಲ, ಮುಂದೆ ಕಟ್ಟೋದಿಲ್ಲ ಅಂತ ವಿಜ್ಞಾನೇಶ್ವರ ಹೇಳಬೇಕಾದ್ರೆ ಅವನ ಗ್ರಂಥ ಮಿತಾಕ್ಷರ ಸಂಹಿತ. ಮಿತಾಕ್ಷರ ಸಂಹಿತದಲ್ಲಿ ವಿಜ್ಞಾನೇಶ್ವರನ ಉಲ್ಲೇಖ ಇದೆ. ಅವನೊಬ್ಬ ಕವಿ ವಿಜ್ಞಾನೇಶ್ವರ. ಹೀಗೆ ಕಲ್ಯಾಣವನ್ನು ಕಂಡು ಮಹಾದೇವಿಕ ತುಂಬ ಸಂತೋಷ ಆಗುತ್ತೆ ಮಹಾದೇವಿಕನಿಗೆ. ಆಮೇಲೆ ಇನ್ನೊಂದು ವಿಷಯ ತಿಳ್ಕೋಬೇಕು. ನಿಮಗೆ ಕೆಲವು ಗಮನ ಕೊಡಬೇಕಾದಂಥ ವಿಷಯಗಳಿದ್ದಾವೆ. 12 ಯೋಜನ ಪರಿಪ್ರಮಾಣ ಅಂತ ಮಾಡ್ತಾ ಇದ್ದಾರೆ. 12 ಯೋಜನ ಪರಿಪ್ರಮಾಣದ ವಿಸ್ತೀರ್ಣದ ಕಲ್ಯಾಣ. ಪರಿಪ್ರಮಾಣ ಅಂದ್ರೆ ಏನು ಗೊತ್ತಾ? ಸ್ಕ್ವೇರ್ ಕಿಲೋಮೀಟರ್, ಸ್ಕ್ವೇರ್ ಮೀಟರ್, ಸ್ಕ್ವೇರ್ ಫೀಟ್ ಅಂತಿರಲ್ಲ. ಅಂದರೆ ಇಂಗು 4 ಕಡೆ, ಹೌದಾ ಇಲ್ವಾ? ಅಂಥದ್ದು 12 ಯೋಜನ ಪರಿಪ್ರಮಾಣ. ಅಂದರೆ ಮಧ್ಯ ಕಲ್ಯಾಣ ಸುತ್ತ 12 ಯೋಜನ. ಅಂದ್ರೆ ಒಂದು ಕಡೆ ಕಲಬುರಗಿ ಕೂಡ ಕಡೆಬಾಗಿಲು. ಕಲ್ಯಾಣಕ್ಕೆ ಈಗೇನು ಗುಲ್ಬರ್ಗ ಇದೆಯಲ್ಲ, ಕಲಬುರಗಿ ಕಡೆಬಾಗಿಲು. ಒಂದು ಕಡೆ ಬಾಲ್ಕಿ, ಅಥವಾ ಇನ್ನೂ ಮಂಗಳವೇಡ ತನಕನೂ ಹಬ್ಬಿತ್ತು ಕಲ್ಯಾಣ ಆ ಕಡೆ ಸೋಲಾಪುರದ ಕಡೆ. ಇಂತಹ ಅದ್ಭುತವಾದಂತಹ ಕಲ್ಯಾಣ ಅದು ಕಲ್ಪನಾತೀತ ಬಿಡಿ. ನಿಮಗೆ ಕಲ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿನ ಕಾಲಕ್ಕೂ ನಾವಿನ್ನೂ ಅಂಥ ಕಲ್ಯಾಣವನ್ನು ಕಟ್ಟಕ್ಕೆ ಸಾಧ್ಯ ಆಗಿಲ್ಲ. ಈಗ ಬಹಿರಂಗವಾಗಿ ಕಲ್ಯಾಣ ಬೆಳೆದಿರ್ಬೋದು, ಅದು ಬಹಿರಂಗವಾಗಿ ಬೆಳೆಸಿದ್ದೀವಿ. ಒಳ್ಳೆ ವಾತಾವರಣ ಇಲ್ಲ ಇವಾಗ. ಬೆಂಗಳೂರು ಬೆಳೆದಿದೆ, ದಿಲ್ಲಿ ಬೆಳೆದಿದೆ, ಮುಂಬೈ ಬೆಳೆದಿದೆ. ಆದರೆ ಅಲ್ಲಿ ವಾತಾವರಣ ಚೆನ್ನಾಗಿದೆಯಾ? ನೀವಿಲ್ಲಿ ಆನಂದವಾಗಿ ಬದುಕಿದವರು ಒಂದು ವಾರ ಬೆಂಗಳೂರಲ್ಲಿರೋಕ್ಕಾಗಲ್ಲ ನಿಮಗೆ. ಅಷ್ಟು ಪೊಲ್ಯೂಷನ್, ಅಂದರೆ ಏನು ಪರಿಸರ ನಾಶ ಆಗಿದೆ. ಹೊಗೆ, ಧೂಳು, ಗಲಾಟೆ, ಅಪಘಾತಗಳು, ಗುಂಡಿ ಬಿದ್ದ ರಸ್ತೆಗಳು ಬಹಳ ವಿಚಿತ್ರ. ಈಗಿನ ಕಾಲಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಅಂದರೆ ಅವತ್ತು ಶ್ರಮ ಪಡ್ತಾ ಇದ್ರು ಜನ. ಆಮೇಲೆ ಅವ್ರದ್ದು ಗಟ್ಟಿ ಕೆಲಸ ಆಗ್ತಿತ್ತು. ನೋಡ್ರಿ, ದೂರಕ್ಕೆ ಹೋಗಬೇಡಿ ನೀವು. ಗೋಲ್ಗುಂಬಜ್, ಗೋಲ್ಗುಂಟ ನೋಡಿದಿರಲ್ಲ? ಗೋಲ್ಗುಂಟ ನೋಡಿದಿರ? ಗೋಲ್ಗುಂಟ ನೋಡಿದಿರಲ್ಲ? ಗೋಲ್ಗುಂಟ ಕಟ್ಟಿ ಎಷ್ಟು ವರ್ಷ ಆಯ್ತು ಗೊತ್ತಾ? ಎಷ್ಟು ವರ್ಷ ಆಗಿದೆ? 500 ವರ್ಷದ ಮೇಲಾಗಿದೆ. 600 ವರ್ಷ ಹತ್ತತ್ರ ಬಂದಿದೆ. 500 ವರ್ಷ ಅಂತ ಗ್ಯಾರಂಟಿ ಆಗಿದೆ. 500 ವರ್ಷಗಳಿಂದ ಗೋಲ್ಗುಮ್ಮಟ ಹೆಂಗಿದೆ ಇವತ್ತಿಗೂ ಅಗಚ್ಚು. ಏನೂ ಆಗಿಲ್ಲ, ಏನೂ ಆಗಿಲ್ಲ. ತಾಜ್ ಮಹಲ್ ಕಟ್ಟಿ ಸುಮಾರು 450 ವರ್ಷ ಅಂತೂ ಆಗಿದೆ.
450 ವರ್ಷದ ಮೇಲಾಗಿದೆ ತಾಜ್ ಮಹಲ್ ಕಟ್ಟಿ. ಇವತ್ತಿಗೂ ಹೋಗ್ರಿ, ಅಷ್ಟು ಚೆನ್ನಾಗಿದೆ. ಅಂದರೆ ಎಂಥ ವಾಸ್ತುಶಿಲ್ಪ ಇತ್ತು ನಮ್ಮ ದೇಶದಲ್ಲಿ, ಎಂಥ ಅದ್ಭುತ ವಾಸ್ತುಶಿಲ್ಪ ಇತ್ತು. ವಜ್ರದ ಹಾರೆಯ ಕದಂಗಳು, ವಜ್ರದ ಹಾರೆ ಗೊತ್ತಾಗಿಲ್ಲ ನಮಗೆಲ್ಲ. ಈಗ ನೀವು ಹಿಂದಿನ ಕಾಲದಲ್ಲಿ ದೂರಕ್ಕೆ ಹೋಗ್ಬೇಡ್ರಿ, ಒಂದು 50 ವರ್ಷದಿಂದ 60 ವರ್ಷದಿಂದ ಬಾಗಿಲುಗಳು ಎಷ್ಟು ದಪ್ಪ ಇತ್ತು ಕೂತ ನಮಗೆ. ಆ ಬಾಗಿಲು ಹಿಂದೆ ಅಗಳಿ ಹಾಕ್ತಿದ್ರಲ್ಲ, ಅಗಳಿ ಅಂತಲೇ ಅಂತಾರೆ, ಅಗಳಿ. ಅದಕ್ಕೆ ವಜ್ರದ ಹಾರೆ ಬಳಸ್ತಾರೆ ನೋಡಿ. ವಜ್ರದ ಹಾರೆ ಏನಾರ ತಾಯಂದ್ರೆ ನೀವಿನ್ನೂ ವಜ್ರ ಹಾಕ್ಕೊಳ್ಳಿಲ್ಲ ಯಾರು ಕಿವಿ. ಎಂಥ ದರಿದ್ರ ಆಗಿದೆ ಇವಾಗ. ಹಾರೆ ವಜ್ರದ ಮಾಡ್ತಿದ್ರು ಅಂದರೆ ಎಂಥ ಅದ್ಭುತ ಕಾಲ ಇರಬೇಕು, ಎಂಥ ಅದ್ಭುತ ಕಾಲ ಇರಬೇಕು. ಇನ್ನು ಬಸವಣ್ಣನವರ ಮಹಾಮನೆ ಎಷ್ಟಿತ್ತು ಗೊತ್ತಾ? ಅವ್ರು ಹೇಳ್ತಾರೆ ಅಲ್ಲಿ ಯೋಜನೆವರೆಯ ವಿಸ್ತೀರ್ಣದ, ಅಂದ್ರೆ ಅರ್ಧ ಯೋಜನೆ. ಅರ್ಧ ಯೋಜನೆ ಅಂದ್ರೆ 3 ಮೈಲಿ, ಗೊತ್ತಾಯ್ತಲ್ವಾ? 3 ಮೈಲಿ ಅಲ್ಲಿ ಸುವರ್ಣದ ಕಳಶ, 1000 ಕಂಬದ ಸಿಂಹಾಸನ ಇತ್ತು. ಅಂಥ ಅದ್ಭುತ ಮಹಾಮನೆ ಕಟ್ಟಿದ್ರು. ಈಗ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು. ಈಗ ನಮ್ಮ ರಾಷ್ಟ್ರಪತಿ ಭವನ ಇದೆಯಲ್ಲ, ರಾಷ್ಟ್ರಪತಿ ಭವನದ ವಿಸ್ತೀರ್ಣ ಯಾರಿಗಾದ್ರು ಗೊತ್ತಿದೆಯಾ? 432 ಕೋಲಿಗಳಿದಾವೆ. ಈಗ ಡೆಲ್ಲಿನಲ್ಲಿ ದ್ರೌಪದಿ ಮುರ್ಮು ಅಂತ ಅವರು ಅಷ್ಟು ಕುಳ್ಳಗೆ ತೆಳ್ಳಗೆ ಇರ್ಬೋದೇನು, ಆದರೆ ಅಲ್ಲಿ ರಾಷ್ಟ್ರಪತಿ ಭವನ ಅಷ್ಟು ದೊಡ್ಡದಿದೆ. ಅದು ಸುಮಾರು ಒಂದು 200 ಎಕರೆ ಮೇಲೆ ಇರ್ಬೋದು ನನಗೆ, ಅಥವಾ ಇನ್ನೂ ಜಾಸ್ತಿನೇ ಇರ್ಬೋದೇನು. ಅವತ್ತು ಬ್ರಿಟಿಷರ ಕಾಲದಲ್ಲಿ ಬಿಟ್ಟಿದ್ದಾರೆ ಜಾಗ. ಅಷ್ಟು ವಿಸ್ತೀರ್ಣವಾದಂಥದ್ದು, ಅಷ್ಟು ವಿಸ್ತೀರ್ಣವಾದಂಥದ್ದು ರಾಷ್ಟ್ರಪತಿ ಭವನ. ನೆಕ್ಸ್ಟ್ ಇರಬೇಕಾದ್ರೆ ಅವತ್ತು ಕಲ್ಯಾಣ ಇದೆ, ಅದರಲ್ಲೇನು ಉತ್ಪ್ರೇಕ್ಷೆ ಇಲ್ಲ, ಅದೇನು ಪುರಾಣದ ಘಟನೆ ಅಲ್ಲ, ಸತ್ಯಸ್ಯ ಸತ್ಯ. ಅಂತಹ ಕಲ್ಯಾಣವನ್ನು ಕಂಡು ಮಹಾದೇವಿಕ ಧನ್ಯತೆಯ ಮನೋಭಾವನೆಯನ್ನು ಅನುಭವಿಸ್ತಾ ಒಂದು ವಚನವನ್ನು ಹೇಳ್ತಾರೆ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಹಾಡ್ತಾರೆ ಅದನ್ನು, ನೀಲಮರ ಹಾಡ್ತಾರೆ, ಕೇಳಿಸ್ಕೊಳ್ಳಿ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಇದರಂತೂ ಬಲ್ಲರಯ್ಯ, ಇದರಂತೂ ಬಲ್ಲರಯ್ಯ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ, ನಿಮ್ಮ ಸತ್ಯ ಶರಣರ ಸುಳುಹು ತೋರುತ್ತಿದೆಯಯ್ಯ. ನಿಮ್ಮ ಶರಣ ಬಸವಣ್ಣನ ಕಾವ್ಯನೆಂಬ, ನಿಮ್ಮ ಶರಣ ಬಸವಣ್ಣನ ಕಾವ್ಯನೆಂಬ. ತವಕ ಎನಗಾಯಿತು
ಭಾರತೀಯರಲ್ಲಿ ಈ ಕಲ್ಪನೆ ಬಹಳ ಹಿಂದಿನ ಕಾಲದಿಂದನೂ ಇತ್ತು. ಅಂದರೆ ಕಲ್ಯಾಣ ಸಾಧಿಸೋದು ಅಂದರೆ ವೆಲ್ಫೇರ್ ಸ್ಟೇಟ್. ಪ್ಲೇಟೋ ಕೂಡ ಅದನ್ನು ಹೇಳ್ತಾನೆ, ವೆಲ್ಫೇರ್ ಸ್ಟೇಟ್, ಸುಖಿ ರಾಜ್ಯ ಅಂತ ಹೇಳ್ತಾರೆ. ಸುಖಿ ರಾಜ್ಯ ಅಂತ ಅನುವಾದ ಮಾಡಿದ್ದಾರೆ. ಆದರೆ ಕಲ್ಯಾಣ ರಾಜ್ಯ, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ನಾನು ಉಪವಾಸದ ಪುಸ್ತಕದಲ್ಲಿ ಒಂದು ಶ್ಲೋಕ ಬರೆದಿದ್ದೀನಿ. ಅಂದರೆ ಅದು ನನಗೆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಸಿಕ್ಕಿದೆ. ಅನುಶಾಸನ ಪರ್ವ ಅಂತ ಬರ್ತದೆ. ಅಂದರೆ ನಾವು ಏನನ್ನ ಮಾಡಿದರೆ ನಮ್ಮ ಜೀವನವನ್ನು ಉತ್ತಮ ಮಾಡಿಕೊಳ್ಬೋದು ಅನ್ನೋದಕ್ಕೆ ಅದು ಅನುಶಾಸನ ಪರ್ವದಲ್ಲಿ ಒಂದು ಅಂದರೆ ಇಂಥದ್ದನ್ನು ಮಾಡಿ ಅನುಷ್ಠಾನ ಮಾಡಿ ಅಂತ ಹೇಳೋದಕ್ಕೆ ಅದೊಂದು ಅಧ್ಯಾಯ, ಒಂದು ದೊಡ್ಡ ಅಧ್ಯಾಯ ಇಟ್ಕೊಂಡಿದೆ. ಪರ್ವ ಅಂತ ಕರೀತಾರೆ, ಅನುಶಾಸನ ಪರ್ವ. ಅದರಲ್ಲಿ ಒಂದು ಶ್ಲೋಕ ಬರುತ್ತೆ, ಸರ್ವ ಕಲ್ಯಾಣ ಸಂಪೂರ್ಣ, ಸರ್ವ ಕಲ್ಯಾಣ ಸಂಪೂರ್ಣ, ಸರ್ವೌಷಧಿ ಸಮನ್ವಿತ, ಉಪೋಷ್ಯ ವ್ಯಾಧಿರಹಿತೋ ವೀರ್ಯವಾನ್ ಅಭಿಜಾಯತೆ. ವೀರ್ಯವಂತರಾಗ್ತೀರಾ, ಉಪವಾಸ ಮಾಡೋದ್ರಿಂದ ವೀರ್ಯವಂತರಾಗ್ತೀರಾ ಅಂತ ಹೇಳ್ತಾರೆ. ಶಕ್ತಿವಂತರಾಗ್ತೀರಾ ಅಂತ ಹೇಳ್ತಾರೆ ಉಪವಾಸ ಮಾಡೋದ್ರಿಂದ. ಆದರೆ ಮೊಟ್ಟ ಮೊದಲು ಶುರುವಾಗದೆ ಸರ್ವ ಕಲ್ಯಾಣ ಸಂಪೂರ್ಣ. ಏನಂದ್ರೆ ಸರ್ವ ಕಲ್ಯಾಣ ಅಂದ್ರೆ ಏನು? ಈಗ ನಮ್ಮ ಸರ್ಕಾರದವ್ರು ಮಾಡ್ತಿದಾರಲ್ಲ, ಇದು ಹೊರಗಿನ ಕಲ್ಯಾಣ. ರಸ್ತೆಗಳು ಅವನು ಸರಿ ಮಾಡಲ್ಲ, ಗೊತ್ತಾಯ್ತಲ್ಲ. ರಸ್ತೆಗಳು, ರೈಲ್ವೆ ಸಂಪರ್ಕ, ಶಿಕ್ಷಣ, ಶಾಲೆಗಳು, ಇದೆಲ್ಲ ಒದಗಿಸ್ತಾ ಇದ್ದಾರೆ. ಸೈನ್ಯ ಎಲ್ಲವನ್ನೂ ಒದಗಿಸ್ತಾ ಇರ್ತಕ್ಕಂಥದ್ದು ಹೊರಗಿನ ಕಲ್ಯಾಣ. ಸ್ವಲ್ಪ ಮಟ್ಟಿಗೆ ಕಾನೂನು, ಪೊಲೀಸು, ಜೈಲಿನ ಭಯ ಅದೆಲ್ಲ ಇರೋದ್ರಿಂದ ಅದೊಂದು ಚೂರು ನೈತಿಕವಾಗಿ ಉತ್ತಮ ಆಗಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಥರ ಏನು ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ, ಸುವ್ಯವಸ್ಥೆ ಇಲ್ಲೇ ಹೋಗಿದ್ರೆ ಇಷ್ಟು ಚೆನ್ನಾಗಿ ಬದುಕ್ತಿರಲಿಲ್ಲ ಮನುಷ್ಯ. ಆ ಭಯ ಇರಬೇಕು, ಅದು ನೈತಿಕ ನೆಲೆಗಟ್ಟು. ಆದರೆ ಬಸವಣ್ಣ ಸ್ಥಾಪನೆ ಮಾಡುವಂಥದ್ದು ಅದು ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಹಸನಾಯಿತು ಅಂದರೆ ಈಡೇರಿತು, ಒಳ್ಳೆಯದಾಯಿತು, ನಿಜ ಒಪ್ಪಿಗೆ ಆಯ್ತು ಅದಕ್ಕೆ ಅಂತ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಒಳಗೂ ಕಲ್ಯಾಣ ಹೊರಗೂ ಕಲ್ಯಾಣ, ಇದರಂತೂ ನಾರು ಬಲ್ಲರಯ್ಯ. ನಿಮ್ಮ ಸತ್ಯ ಶರಣರ ಸುಳುವು ತೋರುತ್ತಿದೆಯ, ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ ತವಕವೆನಗಾಯಿತು, ಕೇಳ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಕಲ್ಯಾಣ ಅಥವಾ ಕೈಲಾಸ ಅನ್ನಿಸ್ಕೋಬೇಕಾದ್ರೆ ಪ್ರತಿಯೊಬ್ಬನ ಜೀವನದಲ್ಲೂ 3 ರೀತಿಯ ಸಂಪಾದನೆಯನ್ನು ಮಾಡಬೇಕು. 3 ಸಂಪತ್ತುಗಳನ್ನು ನೀವು ಸಂಪಾದನೆ ಮಾಡಬೇಕು. ನಿಮ್ಮ ಜೀವನವನ್ನು ನೀವು ಕೈಲಾಸ ಮಾಡ್ಕೋಬಹುದು. ಅವಾಗ ಇದರಲ್ಲಿ ಯಾವುದಾದ್ರೂ ಒಂದು ಸಂಪತ್ತು ಕೊರತೆ ಆದರೂ ಕೂಡ ನಿಮ್ಮ ಜೀವನ ಕೈಲಾಸ ಆಗಲ್ಲ, ಕಲ್ಯಾಣ ಆಗಲ್ಲ. ಯಾವ್ಯಾವಪ್ಪ ಅದು ಸಂಪತ್ತು? 3 ಸಂಪತ್ತು ಅಂದರೆ ನಿಮಗೆ ಗೊತ್ತಿರೋ ಪ್ರಕಾರದಿಂದ ಹೋಗೋಣ. ಮೊದಲನೇದು ಭೌತಿಕ ಸಂಪತ್ತು. ಮೊದಲನೇದು ಭೌತಿಕ ಸಂಪತ್ತು ಅಥವಾ ಭೌತಿಕ ಮೌಲ್ಯ, ಮಟೀರಿಯಲ್ ವ್ಯಾಲ್ಯೂಸ್ ಅಥವಾ ಮಟೀರಿಯಲ್ ರಿಚ್ನೆಸ್ ಅಂದರೆ ಭೌತಿಕ ಸಂಪತ್ತು, ಶ್ರೀಮಂತಿಕೆ. ಅಂದರೆ ನಿಮಗೆ ಒಂದು ಸ್ವಂತ ಮನೆ ಇರಬೇಕು, ಸಾಲ ಇರಬಾರ್ದು. ಹೌದಿಲ್ಲ? ಇದನ್ನ ಯಾರಾದ್ರೂ ಹೇಳ್ಕೊಡ್ತಾರ? ಪುರಾಣಗಳಲ್ಲಿ ಯಾವ್ದಾದ್ರು ಪುರಾಣದಲ್ಲಿ ಹೇಳ್ಕೊಟ್ರ? ನೀವು ಸಾಲ ಮಾಡೋದು ತಗೊಂಬರ್ರಿ ಪುರಾಣ ನಡೆಸೋಣ ಅಂತ. ಇಲ್ಲ, ನಾವು ಹೇಳೋದು ಸಾಲ ಇರಬಾರ್ದು, ಸಾಧ್ಯವಾದಷ್ಟು ಸಾಲ ಮಾಡ್ಕೋಬಾರ್ದು. ಅನಿವಾರ್ಯವಾಗಿ ಏನೋ ಪ್ರಗತಿ ಆಗೋದಕ್ಕೆ ಅಂತ ಸಾಲ ಇದ್ದು ತೀರಿಸೋಷ್ಟು ಶಕ್ತಿ ಇದ್ರೆ ಆಮೇಲೆ ಬೇರೆ. ಆದರೆ ನನ್ನ ಶಕ್ತಿ ಮೀರಿ ಸಾಲ ಮಾಡಬಾರ್ದು. ಸಾಲ ಇದ್ದರೆ ಸಮಾಧಾನ ಆಗುತ್ತೆ ಅಂದರೆ ನಿಮಗೆ ಸಾಲ ಇತ್ತು ಅಂತ ಇಟ್ಕೊಳ್ಳಿ, ಊಟ ಸೇರಲ್ಲ ಅನ್ನಿಸ್ತಾನೆ, ನೆನಪು ಮಾಡ್ಕೊಂಡು ನಿದ್ದೆ ಬರಲ್ಲ. ಹೌದೇ ಇಲ್ಲ? ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ ಸಾಲದ ಭಯದಿಂದ. ಅಂದರೆ ಭೌತಿಕ ಸಂಪತ್ತು ಇರಬೇಕಂದ್ರೆ ಅವನಿಗೆ ಶಿವ ಪಂಚಾಯತಗಳು ಅಂತ ಕರೀತಾರೆ. ಅನ್ನ, ಅರಿವೆ, ಆಶ್ರಯ, ಅರಿವು, ಔಷಧಿ. ಇವು 5 ಬೇರ್ ನೆಸೆಸಿಟೀಸ್ ಆಫ್ ಲೈಫ್, ಜೀವನದ ಮೂಲಭೂತ
ಅವಶ್ಯಕತೆಗಳಿರಬೇಕು. ಅನ್ನ ಸಿಗಬೇಕು, ಹೊಟ್ಟೆ ತುಂಬ ಅನ್ನ ಸಿಗಬೇಕು. ಅನ್ನ ಮತ್ತೆ ನಿಮ್ಮ ರೇಷನ್ ಅಕ್ಕಿದೆ ಅಂತ ತಿಳ್ಕೊಂಡ್ರೆ ಎಲ್ಲವೂ ರೊಟ್ಟಿ ಜೋಳ ಇರಲಿ ಯಾವುದೇ ಇರಲಿ ತಿನ್ನುವ ಪದಾರ್ಥವೆಲ್ಲವೂ ಕೂಡ ಅನ್ನ ಆಹಾರ ಅಂತ ಬಳಸಿದ್ದಾರೆ. ಅನ್ನ ಸಿಗಬೇಕು ಮನುಷ್ಯನಿಗೆ, ಅವಾಗ ಅವನು ತೃಪ್ತನಾಗಿರ್ತಾನೆ. ಅದಕ್ಕೂ ಕೊರತೆ ಇತ್ತಪ್ಪ ಅಂತಂದ್ರೆ ಅವನು ದೈನ್ಯನಾಗ್ತಾನೆ. ಬರೀ ಅನ್ನ ಸಿಕ್ಕರೆ ಸಾಕಾಗಲ್ಲ, ಅರಿವೆ ಇರಬೇಕು, ಬಟ್ಟೆ ಬೇಕು ಮನುಷ್ಯನಿಗೆ, ಆಶ್ರಯ ಬೇಕು, ಮನೆ ಇರಬೇಕು. ಬರೀ ಅನ್ನ ಅರಿವೆ ಆಶ್ರಯ ಕೊಟ್ಟರೆ ಸಾಕಾಗಲ್ಲ, ವಿದ್ಯೆ ಇರಬೇಕು. ವಿದ್ಯೆ ಇಲ್ಲದೆ ಹೋದರೆ ಅವನು ಎಷ್ಟು ಗಳಿಸ್ಕೊಂಡ್ರು ಪ್ರಯೋಜನ ಇಲ್ಲ. ಈಗ ಒಬ್ಬ ಭಾಳ ಶ್ರೀಮಂತ ಇದ್ದಾನಪ್ಪ, ಸರಿ ಮಾತಾಡೋಕ್ಕೆ ಬರಲ್ಲ, ಸರಿ ನಿರ್ಣಯ ತೊಗೊಳಕ್ಕೆ ಬರಲ್ಲ, ತಪ್ಪು ನಿರ್ಣಯ ತೊಗೊಳ್ತಾನೆ, ಆಮೇಲೆ ನಡೆನುಡಿ ಗೊತ್ತಿಲ್ಲ, ಏನು ಪ್ರಯೋಜನ? ವಿದ್ಯೆ ಬೇಕು, ವಿದ್ಯೆ ಇರಬೇಕು, ಅರಿವು. ನಾಲ್ಕನೇದು ಅರಿವು, ಐದನೇದು ಔಷಧಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಕಾಯಿಲೆಗಳು ಬಂದೇ ಬರ್ತವೆ. ಪ್ರಾಣಿಗಳಿಗಿಂತಲೂ ಮನುಷ್ಯನಿಗೆ ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾಕೆ? ಈಗ ನೋಡಿ, ನಾವು 7:30 ಮಹಾಮನೆ ಬಿಡ್ತೀವಿ, 7:30 7:40 ಮಹಾಮನೆ ಬಿಡ್ತೀವಿ. ಮತ್ತೆ ಹೊಳ್ಳಿ ನಾವು ಮಹಾಮನೆ ಮುಟ್ಟೋ ಹೊತ್ತಿಗೆ 10 ಗಂಟೆ ಆಗುತ್ತೆ. 10 ಗಂಟೆ ತನಕ ನಮ್ಮ ಶರೀರವನ್ನು ಎಲ್ಲ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕಲ್ಲ, ಹೌದಾ ಇಲ್ವಾ? ಹೀಗೆ ನಿಯಂತ್ರಣ ಮಾಡುವಾಗ ಅದರಿಂದ ಆರೋಗ್ಯವೂ ಪ್ರಾಪ್ತಿಯಾಗ್ಬೋದು, ಕಾಯಿಲೆಯೂ ಬರ್ಬೋದು. ಹಾಗೆ ನೀವು ಅನಿವಾರ್ಯವಾಗಿ ಈಗ ಪಾಠ ಮಾಡಬೇಕಪ್ಪ, ಕಾಲೇಜಲ್ಲಿ ನಮ್ಮ ಮಾಸ್ತರ್ ಹೋಗ್ತಾರೆ, ಮಂಜು ಮಾಸ್ತರ್, ಒಂದು 5-6 ತಾಸು ನೀರು ಕುಡಿಯೋಕ್ಕೆ ಅವಕಾಶ ಸಿಕ್ಕಿರಲ್ಲ, ಕೆಲಸ 3 ತಾಸಂತೂ ನೀರು ಕುಡಿಯೋದಕ್ಕೆ ಅವಕಾಶ ಸಿಕ್ಕಿರಲ್ಲ. ಆವಾಗ ಕಾಯಿಲೆಗಳು ಬರ್ಬೋದು, ಬರಬಾರ್ದು ಅಂತಿಲ್ಲ. ಆ ಕಾಯಿಲೆಗಳು ಬರಲಾರ್ದಂಗೆ ನೋಡ್ಕೊಳ್ಳೋದಕ್ಕೆ ಕಲ್ತಿರ್ಬೇಕು. ಔಷಧಿ, ನೀವು ಪ್ರಕೃತಿ ಚಿಕಿತ್ಸೆ ತಗೊಳ್ತೀರೋ ಅಥವಾ ಜಂಬಿಗೆ ಜರ್ಮನ್ ದವಾಖಾನೆಗೆ ಹೋಗ್ತಿರೋ ಅದು ನಮಗೆ ಗೊತ್ತಿಲ್ಲ. ಒಟ್ಟು ಹೇಗಾದರೂ ಆಗಲಿ ಅಂತ ಇರಲ್ಲ, ಅದು ಹೇಗಾದರೂ ಆಗಲಿ ಔಷಧಿ ಅಂತೂ ಬೇಕು. ಅಂದರೆ ಇವಕ್ಕೆ ಶಿವ ಪಂಚಾಯತಿಗಳು ಅಂತ ಕರೆದ್ರು. ಇದನ್ನು ಎಲ್ಲರಿಗೂ ಕಲ್ಪಿಸಬೇಕು ಅನ್ನೋದು ಬಸವಣ್ಣನ ಅಪೇಕ್ಷೆ. ಇದು ಮೊದಲನೇದು, ಭೌತಿಕ ಸಂಪತ್ತು, ಮಟೀರಿಯಲ್ ವ್ಯಾಲ್ಯೂಸ್, ಮಟೀರಿಯಲ್ ರಿಚ್ನೆಸ್. ಇನ್ನು ಎರಡನೇದು ನೈತಿಕ ಸಂಪತ್ತು. ಈಗ ಒಬ್ಬ ಭಾಳ ಶ್ರೀಮಂತ ಇದ್ದಾನಪ್ಪ, ಭಾಳ ಶ್ರೀಮಂತ ಇದ್ದಾನೆ, ಮನೆ ಜಮೀನು ಎಲ್ಲ ಇದೆ, ಸಾಕಷ್ಟಿದೆ, ಬಂಗಾರ ಹಾಕ್ಕೊಂಡು ನಾನು ಬೇಕಾದಷ್ಟು ಮೈ ಮೇಲೆ ಉಂಗುರ ಹಾಕ್ಕೊಂಡು ನಾನು ವಜ್ರದ ಹರಳು ಹಾಕ್ಕೊಂಡು ನಾನು ಕುಡಿದು ತೋರಾಡ್ಕೊಂಡು ಬರ್ತಿದ್ರೆ ಬೆಲೆ ಕೊಡ್ತೇವೆ ನೋಡಿ. ನೋಡು ಎಂಥ ಮೂರ್ಖ ಇದ್ದಾನಂತ ನೀವು. ಮ್ಯಾಲೆ ನಾವು ಸಾವುಕಾರ ದಣೆ ಅಂತೀವಿ, ಮ್ಯಾಲೆ ಅಂತೀರಿ, ದಣೆ ಆಗ್ರಿ ನಿಮ್ಮ ಶಾಸಕ ಹಂಗೆ ಇದ್ದ ಹಿಂದೆ, ಗೊತ್ತಾಯ್ತಲ್ಲ? ಬೇಕಾದಷ್ಟಿದೆ ಸಂಪತ್ತು, ಏನು ಮಾಡೋದು? ಕುಡಿದು ತೋರಾಡ್ತಿದ್ರೆ ಬೆಲೆ ಇದೆಯಾ ಅವನಿಗೆ? ಇಲ್ಲ. ಅರ್ಥ ಆಯ್ತಾ? ಅದಕ್ಕೆ ಸೋಲಿಸ್ಬಿಟ್ರಲ್ಲ. ಕುಡುಕರಿಗೆ ಯಾವತ್ತೂ ಬೆಲೆ ಬರೋದಿಲ್ಲ. ನೀವು ಬೇಕಾದಷ್ಟು ಅಂತ ಶ್ರೀಮಂತರಿರ್ರಿ, ಕುಡ್ತಾ ಚಟ ಇತ್ತಂದ್ರೆ ಅಥವಾ ಸಿಕ್ಕಲ್ಲಿ ಅಗದಾಗ ಉಗಿತಿದ್ದ ನೋಡಿದ್ರೆ ಚಂದ ಕಾಣಿಸ್ತಿಲ್ಲ. ಆಮೇಲೆ ಕೆಟ್ಟ ಮಾರ್ಗ ಅನುಸರಿಸ್ತಿದ್ದ, ನೀತಿ ಚೆನ್ನಾಗಿಲ್ಲ. ಅವನು ಬೇಕಾದ್ರೆ ಶ್ರೀಮಂತರ ಇದ್ದು ನೀತಿ ಚೆನ್ನಾಗಿಲ್ಲ ಅಂದರೆ ಅವನಿಗೆ ಬೆಲೆ ಇಲ್ಲ. ನೈತಿಕ ಸಂಪತ್ತು, ಅದನ್ನೇ ಬಸವಣ್ಣವ್ರು ಹೇಳೋದು, ಕಾಳ ಬೇಡ, ಕೊಲ ಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ. ಮಾತಿಗೆ ಸಿಟ್ಟು ಮಾಡ್ತಿದ್ದ, ಏನು ಯಾರು ಮಾತಾಡ್ಸೋಕ್ಕೆ ಆಗಲ್ಲ, ಏನು ಪ್ರಯೋಜನ? ಬೇಕಾದಷ್ಟು ಸಹಕಾರ ಇರ್ಬೋದು, ಬೇಕಾದಷ್ಟು ವಿದ್ಯಾವಂತ ಇರ್ಬೋದು, ಭಾಳ ಸಿಟಕ್ಕಂತಿರಲ್ಲ ನೀವು, ಶಿಟ್ಕ ಹಾಂ, ಸಿಟ್ಕಿದ್ರೆ ಏನು ಮಾಡೋದು? ಏನು ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾವೀಗ ತಿಳ್ಕೊ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಲ್ಲ ಅದು, ಇದಿರ ಅಳಿಯಲು ಬೇಡ. ಇದಿರು ಅಳಿಯಲು ಬೇಡ ಅಂದರೆ ಹಿಂದ್ಗಡೆ ಹಳಿಬೋದು ಅಂತ ಆಗ್ಬಿಡ್ತದೆ, ಗೊತ್ತಾಯ್ತಾ? ಇದರಿಂದಾಗ ಅಳಿಬೇಡ, ಹಿಂದೆ ಅಳಿಬೋದು, ಹಂಗಲ್ಲ. ಇದಿರ ಅಂದರೆ ನನ್ನ ಬಿಟ್ಟು ನೀವೆಲ್ಲರೂ ನನಗೇನು ಇದ್ದೀರಾ, ಈಗ ಇದಿರು, ನನ್ನನ್ನು ನಾನು ಬಣ್ಣಿಸ್ಕೋಬಾರ್ದು, ತನ್ನ ಬಣ್ಣಿಸಬೇಡ. ಇದ್ದೀರಾ ಅಂದರೆ ಎಲ್ಲರೂ ನನ್ನ ಬಿಟ್ಟು ಇನ್ನೆಲ್ಲರೂ ಇದ್ದೀರಾ, ಇದಿರು ನನ್ನ ಪಾಠ. ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ಮನಿಸುವ ಪರಿ. ಇದು ನೈತಿಕ ಮಾರಲ್ ವ್ಯಾಲ್ಯೂಸ್ ಅಂತ ಕರೀತಾರೆ. ಏನಂತದಕ್ಕೆ? ಮಾರಲ್ ವ್ಯಾಲ್ಯೂಸ್, ನೈತಿಕ ಮೌಲ್ಯಗಳು, ನೈತಿಕ
ಮೌಲ್ಯ. ಇದು ಇತ್ತು ಕಲ್ಯಾಣದಲ್ಲಿ. ಅಲ್ಲಿ ಬೇಡವರೇ ಇರಲಿಲ್ಲಂತೆ, ಕಳ್ಳರಿಲ್ಲ, ಕಳ್ಳರ ಕಾಕರಿಲ್ಲ. ಕಳ್ಳರ ಕಾಕರೇ ಇಲ್ಲ ಅಂತಂದ್ಮೇಲೆ ಬೇಡವರಿಗೆ ಇರ್ತಾನೆ. ಬಸವಣ್ಣವ್ರ ಮನೆಗೆ ಕಳ್ಳ ಬಂದಂತ ಬರ್ತದೆ ಘಟನೆ, ಬರೀ ಬರ್ತದಲ್ಲ, ನಡೆದಿದ್ದ ಘಟನೆ ಅದು. ಸರಿ, ಕಳ್ಳ ಕಳ್ಳ ಅಂತಂದ್ರೆ ಅಂತ ಯೋಚನೆ, ಅವನು ಓಡಾಟ ಹಿಡ್ಕೊಂಬಂದ್ರು. ಅವನು ಕಾವಿದರ ಸಿದ್ಧ ಅಥವಾ ಲಿಂಗ ಅಂದ್ರೆ ಮೋಸ ಮಾಡ್ಬೇಕಲ್ಲ, ಜಂಗಮ ಅನ್ನಿಸ್ಕೋಬೇಕಲ್ಲ. ಬಸವಣ್ಣವ್ರು ಹೇಳಿ ಇವನನ್ನ ನೀನು ಕಳ್ಳ. ಅವಾಗ ಬಸವಣ್ಣವ್ರು ಹೇಳ್ತಾರೆ, ಕಳ್ಳನ ಮನೆಗೊಬ್ಬ ಬರುಗಳ್ಳ ಬಂದರೆ ಕೂಡಲ ಸಂಗಮ ದೇವನಲ್ಲದೆ ಮತ್ತಾವೆಲ್ಲ ತೆಗೆದುಕೊಡ ಹೇಳಿಲ್ಲ. ನಿನ್ನ ಆಭರಣೆಲ್ಲ ತೆಗೆದುಕೊಡು. ಯಾಕೆಂದ್ರೆ ಇವನು ಕಳ್ಳ. ಹೌದು, ನೀನು ಹೇಳ್ದಂಗೆ ಇವನು ಕಳ್ಳನೇ. ಅವನು ಕಳ್ಳ ಬರಂಗೆ ನಾವು ಇಟ್ಕೊಂಡಿದೀವಲ್ಲ, ನಾವು ಬರುಗಳ್ಳು ಅಂತ. ಬರುಗಳು ಅಂದ್ರೆ ದೊಡ್ಡ ಕಳ್ಳು. ನಾವು ಅವ್ನು ಕಳ್ಳತನ ಮಾಡಂಗೆ ಇಟ್ಕೊಂಡಿದೀವಲ್ಲ, ನಾವು ದೊಡ್ಡ ಕಳ್ಳು, ಅವನು ಸಣ್ಣ ಕಳ್ಳ. ಅವನು ಅಲ್ಲ, ಕಳ್ಳನ ಮನೆಗೆ ಒಬ್ಬ ಬರುಗಳ್ಳ, ಅವನು ದೊಡ್ಡ ಕಳ್ಳ. ನಾವು ಕಳ್ಳರು, ಅವನು ಬರುಗಳ್ಳ, ದೊಡ್ಡ ಕಳ್ಳ. ಕಳ್ಳರ ಮನೆಗೆ ಬಂದರೆ ಅವನು ದೊಡ್ಡ ಕಳ್ಳ. ಅವನು ಅದು ನಾವು ಕೊಡೋ ಸಂಗಮನೇ ಸಾಕ್ಷ್ಯ. ಅವನು ಪರಮಾತ್ಮನ ಪ್ರತಿನಿಧಿನೇ. ಅದನ್ನು ತೆಗೆದುಕೊಟ್ಬಿಡು ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತಿನ್ನು ಐ ಟಿ ದಾಳಿಯವರು, ಆಮೇಲೆ ಪೊಲೀಸರು ಅವರೆಲ್ಲ ಬಂದು ಮತ್ತೆ ಅವನೇ ಎದುರ್ಕೊಂತೀವಿ ಅಥವಾ ಅವನಿಗೆ ನೇರವಾಗಿ ಎದುರಿಸ್ತೀವಿ. ಮುಂದೆ ನಾವು ತಪ್ಪು ಮಾಡಿದ್ರೆ ಮಾತ್ರ ಬರ್ತಾರೆ ಅವರು, ಗೊತ್ತಾಯ್ತಲ್ವಾ? ಕಳ್ಳನಿಗೆ ಅವರು ಕೂಡಲ ಸಂಗಮ ದೇವ, ದೊಡ್ಡ ಕಳ್ಳನಿಗೆ ಕೂಡಲ ಸಂಗಮ ದೇವ ಬಸವಣ್ಣವರು. ನೀವು ಇನ್ಸ್ಪೆಕ್ಟರ್ಗಳಿಗೆ, ಪೊಲೀಸರಿಗೆ ನೀವು ಕೂಡಲ ಸಂಗಮ ದೇವ ಅನ್ನೋದು ಮತ್ತೆ ಅದಕ್ಕೆ ನಾವೇನು ತಿಳ್ಕೋಬೇಕು, ಕಲ್ಯಾಣ ಕಟ್ಟಬೇಕಾದ್ರೆ ಹಿಂಗೆ ಕಟ್ಟಿದ್ರು ಬಸವಣ್ಣ. ಇನ್ನು ಮೂರನೇದು ಯಾವುದಪ್ಪ ಅಂದರೆ ಆಧ್ಯಾತ್ಮಿಕ ಮೌಲ್ಯ. ಮೂರನೇದು ಯಾವುದು? ಆಧ್ಯಾತ್ಮಿಕ ಮೌಲ್ಯ, ಸ್ಪಿರಿಚುವಲ್ ವ್ಯಾಲ್ಯೂ ಅಂತ ಕರೀತಾರೆ. ಸ್ಪಿರಿಚುವಲ್ ವ್ಯಾಲ್ಯೂ ಅಂದರೆ ಪೂಜೆ, ಧ್ಯಾನ, ಪ್ರಾರ್ಥನೆ, ಪ್ರವಚನ, ತ್ಯಾಗ, ವೈರಾಗ್ಯ, ಇದೆಲ್ಲ ಇದೆಯಲ್ಲ, ಇದು ಸ್ಪಿರಿಚುವಲ್. ಈಗ ನಾವೆಲ್ಲ ಬದುಕ್ತಿದ್ವಲ್ಲ ಮಹಾಮನೆಯಲ್ಲಿ, ನಾವೆಲ್ಲ ಏನು ರಕ್ತ ಸಂಬಂಧಿಗಳೇನು? ನಾವು ಇಲ್ಲಿಗೆಲ್ಲಮ್ಮ ಬಂದಿದ್ದಾರೆ, ಸುವರ್ಣಮ್ಮ ಬಂದಿದ್ದಾರೆ, ನಮ್ಮ ಎರಿಕೊಪ್ಪು ನೀಲಮಂಚಿ ಬಂದಿದ್ದಾರೆ, ಬಸಮ್ಮಜ್ಜಿ, ನಿಮ್ಮ ಬಸಮ್ಮಜ್ಜಿನೂ ನಮ್ಮ ಮಹಾಮನೆಗೆ ತೊಗೊಂಡಿದ್ದೀವಲ್ಲ ಈಗ. ಮತ್ತು ಆಕೆ ನಮ್ಮ ಚಿಗವ, ನಮ್ಮ ದೊಡ್ಡವನ, ಆಕೆ ಚಿಗವನೂ ಅಲ್ಲ ದೊಡ್ಡವನೂ ಅಲ್ಲ. ಅಂದರೆ ಭಕ್ತಿಯಿಂದ ಬಂದರೆ ಎಲ್ಲರೂ ನಮ್ಮವರೇ. ಭಕ್ತಿ ಇರಲಿಲ್ವಾ, ಸರಿ ನಮ್ಮವ್ರು ಅಲ್ಲ ಅಂತಲ್ಲ, ಇಲ್ಲಿ ಜಾಗ ಇಲ್ಲಪ್ಪ ಅಷ್ಟೇ. ಕುಡುಕರಿಗೆ, ತಂಬಾಕು ತಿನ್ನೋರಿಗೆ, ಗುಟ್ಕ ತಿನ್ನೋರಿಗೆ ಜಾಗ ಇಲ್ಲ ಅಷ್ಟೇ. ಅಂದರೆ ಇದು ಮಹಾಮನೆ. ಬಸವಣ್ಣ ಬದುಕ ಕೇಳಿದ್ದು ಅದು ಈ ಥರ ಬದುಕಬೇಕು ಅಂತೇಳಿ. ಜಾತಿ, ಕುಲ, ಗೋತ್ರ, ಹೆಣ್ಣು ಗಂಡು ಯಾವ ಭೇದವೂ ಇಲ್ಲದೆ ಇಡೀ ಜಗತ್ತೆಲ್ಲ ನಮ್ಮದೇ. ಅದು ಬಸವಣ್ಣವರು ಇವನಾರವ 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 ಅಂತ ವಚನ ಹೇಳ್ತಾರಲ್ಲ. ಸುಮ್ಮನೆ ವಚನ ಹೇಳೋದು, ನಿಮ್ಮ ಚಿಕ್ಕಪ್ಪನ ಕಂಡ್ರೆ ನಿಮಗೆ ಆಗಲ್ಲ, ನಿಮ್ಮ ದೊಡ್ಡಪ್ಪನ ಕಂಡ್ರೆ ಅವನ ಮಕ್ಳು ಕಂಡ್ರೆ ನಿಮಗೆ ಆಗಲ್ಲ, ನಿಮ್ಮ ಮಾವನ ಕಂಡ್ರೆ ನಿಮ್ಗೆ ಆಗಂಗಿಲ್ಲ ಅಂದ್ರೆ ಮತ್ತೆ ಇವನಾರವ ಇವನಾರವ ಅಂತ ವಚನ ಹೇಳಕ್ಕೆ ಅಂದರೆ ಅಲ್ಲಿ ಆಧ್ಯಾತ್ಮಿಕ ಮೌಲ್ಯ ಇಲ್ಲ ಅಂತ ಅರ್ಥ. ನಿಮ್ಮವ್ರನ್ನೇ ನೀವು ಪ್ರೀತಿಸಲ್ಲ ಅಂತಂದ್ರೆ ಇನ್ನು ಬೇರೆಯವ್ರನ್ನೇನು ಪ್ರೀತಿಸ್ತೀರಾ? ಪ್ರೀತಿಸಕ್ಕೆ ಸಾಧ್ಯನಾ? ಸುಮ್ಮನೆ ಆ ಚಿಕ್ಕಪ್ಪ ದೊಡ್ಡಪ್ಪನ ಹೊಟ್ಟೆ ಮುರ್ಸಕ್ಕೆ ಬೇರೆಯವ್ರನ್ನ ನೀವು ಕರೆಯೋದು ಮನೆ, ಗೊತ್ತಾಯ್ತಲ್ಲ? ಅಲ್ಲಿ ಜಗಳ ಆಡ್ಕೊಂಡಿರ್ತಾರಲ್ಲ, ಅವ್ರನ್ನ ಕರೆಯಂಗಿಲ್ಲ, ಇನ್ಯಾವ್ರನ್ನ ಕರೆಯೋದು, ಅವ್ರಿಗೆ ಆಗ್ಲಾರ್ದು, ಗೊತ್ತಾಯ್ತಲ್ವ? ಇದು ಮಹಾಮನೆ ಕಲ್ಪನೆ ಅಲ್ಲ. ಮಹಾಮನೆ ಅಂದರೆ ಯಾವ ಜಾತಿ ಕುಲ ಗೋತ್ರ ಭೇದ ಇಲ್ಲದೆ ಬದುಕ್ತಿದ್ರು ಅದು ಬಸವಣ್ಣನ ಮಹಾಮನೆ. ಅದೊಂದು ಸಣ್ಣ ಪ್ರಯತ್ನ ನಾವು ಚನ್ನಯ್ಯನಗಿರಿಲಿ ಮಾಡ್ತಾ ಇರೋದು. ಚನ್ನಯ್ಯನಗಿರಿಲಿ ನಾವು ಆ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ, ಎಲ್ಲರೂ ಒಟ್ಟಾಗಿ ಬದುಕೋದು. ಅದಕ್ಕೆ ನಮಗೆ ಹಣಕಾಸಿನ ತೊಂದರೆ ಯಾಕೆ ಬರಲ್ಲ ಅಂತಂದರೆ ನಮ್ಮ ಹತ್ರ ಏನು ಲಕ್ಷ ಕೋಟಿ ಇದೆ ಅಂತಲ್ಲ. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿದ್ರೆ ನಿಮ್ಮ ಹತ್ರ ಇರೋಷ್ಟು ನಮ್ಮ ಹತ್ರ ಇಲ್ಲ. ಇನ್ನು ನಿಮ್ಮ ಲಾಡ್ಗೆ, ನಿಮ್ಮ ವಿನಯ ಕುಲಕರ್ಣಿಗೆ ಹೋಲಿಸಿ ನಮ್ಮದೇ ಇಲ್ಲ, ಗೊತ್ತಾಯ್ತಲ್ಲ? ಆದರೆ ನಾವು ಯಾಕಪ್ಪ ಖುಷಿಯಾಗಿದ್ದೀವಿ, ಯಾಕೆ ಎಲ್ಲರ ಜೊತೆ ಹೋಗ್ಕೊಂಡಿದ್ದೀವಿ ಅಂತಂದರೆ ನಮ್ಗೆ ಇರೋ ಬ್ಯಾಲೆನ್ಸಲ್ಲಿ ಹಂಚ್ಕೊಂಡು, ಎಲ್ಲರೂ ಹಂಚ್ಕೊಂಡು ಎಲ್ಲರೂ ಬೇಕಾದಾಗ ಕೊಡೋದಪ್ಪ, ಯಾವ ಹತ್ರ ಇದ್ದಾಗ ನಾವು ಇಸ್ಕೊಳ್ಳೋದು. ಈ ಥರ ಬದುಕ್ತೀವಲ್ಲ, ಇದು ಮಹಾಮನೆ, ಇದು ಮಹಾಮನೆ. ಅದಕ್ಕೋಸ್ಕರ ಇದು ಆಧ್ಯಾತ್ಮಿಕ ಮೌಲ್ಯ ಅಂತ ಕರೀತಾರೆ, ಸ್ಪಿರಿಚುವಲ್
ವ್ಯಾಲ್ಯೂ. ಇದು ನಿಮ್ಮ ಮನೇಲಿದ್ದರೆ ನಿಮ್ಮ ಮನೆಯೇ ಕೈಲಾಸ, ನಿಮ್ಮ ಊರಲ್ಲಿದ್ದರೆ ನಿಮ್ಮೂರೇ ಕೈಲಾಸ, ಅಥವಾ ನಿಮ್ಮ ಓಣಿಲಿದ್ದರೆ ನಿಮ್ಮ ಓಣಿನೇ ಕೈಲಾಸ. ಇಲ್ಲ ರೀ ಮನೆಯೂ ಇಲ್ಲ ಓಣಿನೂ ಇಲ್ಲ ನಮ್ಮ ಊರಲ್ಲೂ ಇಲ್ಲ, ಕೊನೆ ನಿನ್ನ ಒಳಗಾದ್ರೂ ಇದ್ರೆ ನೀನು ಒಬ್ಬ ಅನುಷ್ಠಾನ ಮಾಡ್ತಿದ್ರು ನಿನ್ನ ಮನಸ್ಸೇ ಕೈಲಾಸ. ಅದನ್ನೇ ಮಾದೇವಿ ಹೇಳ್ತಾರೆ, ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು, ಹೊರಗೂ ಕಲ್ಯಾಣ ಒಳಗೂ ಕಲ್ಯಾಣ. ಇದನ್ನು ಸಾಧಿಸ್ತೀವಿ. ಮುಂದೆ ನಮ್ಮ ಭಾರತ ಆ ಕಡೆ ಬರುತ್ತೆ ಖಂಡಿತ. ಕಾನೂನು ಬಿಗಿಯಾಗಿ, ಕಾನೂನು ಬೇಕು, ಕಾನೂನು ಇಲ್ಲದೆ ಹೋದರೆ ಎಲ್ಲರೂ ತಿದ್ದಕ್ಕಾಗಲ್ಲ. ಕಾನೂನು ಬಿಗಿ ಆಗಬೇಕು, ಭ್ರಷ್ಟಾಚಾರ ಕಡಿಮೆ ಆಗ್ತಾ ಬರಬೇಕು. ಭ್ರಷ್ಟಾಚಾರ ಇಲ್ಲದೆ ಇದ್ದರೆ ಯಾರ ಹತ್ರ ಇದ್ರೂ ನಮ್ಮ ಹತ್ರ ಇದ್ದಂಗೆ. ಈ ನಮ್ಮ ಹಣ ತಗೊಂಡು ಬ್ಯಾಂಕಲ್ಲಿ ಇಟ್ಬಿಡಿ, ಬ್ಯಾಂಕಲ್ಲಿ ಇಟ್ಕೊಳ್ಳಿ, ಕಾನೂನು ಪ್ರಕಾರ ಬ್ಯಾಂಕಲ್ಲಿ ಇಟ್ಕೊಳ್ಳಿ, ಆವಾಗ ಭ್ರಷ್ಟಾಚಾರ ಅಲ್ಲ. ನೀವು ₹1 ಕೋಟಿ ಗಳಿಸ್ರಪ್ಪ ನ್ಯಾಯವಾಗಿ, ತಪ್ಪೇನಿಲ್ಲ. ಟ್ಯಾಕ್ಸ್ ಕೊಟ್ಟು, ತೆರಿಗೆ ಕೊಟ್ಟು ನೀವು ₹1 ಕೋಟಿ ಇಟ್ಕೊಳ್ಳಿ, ಬೇಡ ಅಂತ ಹೇಳಲ್ಲ ಸರ್ಕಾರದವರು. ಟ್ಯಾಕ್ಸ್ ಕೊಡಿ ಅಂತ ಹೇಳ್ತಾರೆ, ಸುಳ್ಳು ಹೇಳಬೇಡಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡಬೇಡಿ, ಲಂಚ ತಗೋಬೇಡಿ. ನಾನು ಗಳಿಸು, ದುಡಿದು ಗಳಿಸು, ವ್ಯಾಪಾರ ಮಾಡಿ ಗಳಿಸು, ಕೈಗಾರಿಕೆಯಲ್ಲಿ ಗಳಿಸು. ಪರಿಸರ ನಾಶ ಮಾಡಿ ಕೈಗಾರಿಕೆ ಮಾಡಬೇಡ, ಪರಿಸರವನ್ನು ನೋಡ್ಕೋ, ಸುತ್ತಮುತ್ತ ಎಲ್ಲರೂ ನೋಡ್ಕೋ. ಆವಾಗ ನೀನು ಗಳಿಸಿದ ಹಣ ಅದಕ್ಕೆ ದೈವಿ ಶಕ್ತಿ ಬರ್ತದೆ. ನೀನು ಪುಣ್ಯ ಮಾಡಿದಾಗ ಪುಣ್ಯದಿಂದ ಹಣ ಗಳಿಸಿದ್ರೆ ಅದಕ್ಕೆ ದೇವರ ಶಕ್ತಿ ಬರ್ತದೆ. ಇನ್ನೊಂದು ವಚನವನ್ನು ಮಾದೇವಿ ಹೇಳ್ತಾರೆ, ಕಲ್ಯಾಣವೆಂಬುದಿನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ. ಎಂಥ ಅದ್ಭುತವಾದ ವಚನ ನೋಡಿ. ಕಲ್ಯಾಣವೆಂಬುದಿನ್ನಾರಿಗೂ ಹೋಗಬಾರದು ಅಸಾಧ್ಯವಯ್ಯ, ಆಸೆ ಆಮಿಷವನ್ನು ಅಳಿದವರಿಗಲ್ಲದೆ ಕಲ್ಯಾಣವೆಂಬುದು ಹೋಗಬಾರದು. ಗೊತ್ತಾಯ್ತಲ್ಲ, ನಾನೆಂಬುದ ಅರಿದವರಿಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರದು. ಆಸೆ ಆಮಿಷ ಅಳಿದವರಿಗಲ್ಲದೆ ಕಲ್ಯಾಣದತ್ತ ಅಡಿ ಇಡಬಾರದು. ಒಳಹೊರಗು ಶುದ್ಧವಾದವರಿಗಲ್ಲದೆ ಕಲ್ಯಾಣ ಹೋಗಬಾರದು. ನಾನೆಂಬುದ ಅರಿದವರಿಗಲ್ಲದೆ ಕಲ್ಯಾಣವೆಂಬುದು ಹೋಗಬಾರದು. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನ ಒಲಿದು ಉಭಯ ಲಜ್ಜೆ ಅಳಿದನಾಗಿ ನಾನು ಕಲ್ಯಾಣವು ಕಂಡು ನಮೋ ನಮೋ ಎನ್ನುತ್ತಿದ್ದೇನೆ. ನುಡಿದು ಅದ್ಭುತ. ಮದುವೆ ಕೇಳೋದು ಒಳಗೆ ತಿಳಿದು ಹೊರಗೆ ತಿಳಿಯೋದು. ನೀವೆಲ್ಲ ಓದ್ತಾ ಇದ್ರಲ್ಲಿ ಹೊರಗೆ ತಿಳಿಯೋದು. ಒಳಗೆ ತಿಳಿಯೋದು ನನಗೆ ನಾನೇ ತಿಳ್ಕೊಂಡು ಒಂದರ್ಥ. ಇನ್ನೊಂದು ತಿಳಿದೊಂದು ಶಾಂತಳಾಗಿ ಒಳಗೆ ತಿಳಿದು. ನೀರು ಯಾವಾಗ ತಿಳಿಯಾಗ ಅಂತ ಶುದ್ಧ ಆಗುತ್ತೆ ಅಂದರೆ ನಿಂತಾಗ. ಅದು ಏನದ ರಾಡಿ ಎಲ್ಲ ಕೆಳಗಡೆ ಇಳಿದು ಬಿಡುತ್ತೆ, ಮೇಲೆ ನೀರೇನು ಕಾಣುತ್ತೆ, ತಿಳಿಯಾಗಿ ಕಾಣಿಸುತ್ತೆ. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನಂಗೆ ಒಲಿದು ಉಭಯ ಲಜ್ಜೆ ಅಳಿದೆನಾಗಿ. ಹೆಣ್ಣು ಗಂಡು ಭೇದ ಇರಬಾರದು. ನಾನು ಅನ್ನುವಂಥ ಅಹಂಕಾರ ಇರಬಾರ್ದು. ಅದು ಕಲ್ಯಾಣ. ಅಹಂಕಾರ ಇದ್ದರೆ ಕಲ್ಯಾಣ ಕಟ್ಟಕ್ಕಾಗಲ್ಲ. ನಾನೇ ಶ್ರೇಷ್ಠ, ನೀವೆಲ್ಲರೂ ನನಗೆ ಬೆಲೆ ಕೊಡಬೇಕು, ನಾನು ಮಾತ್ರ ನಿಮಗೆ ಬೆಲೆ ಕೊಡಲ್ಲ ಅಂದರೆ ಕಲ್ಯಾಣ ಕಟ್ಟಕ್ಕಾಗಲ್ಲ, ಅದು ಕೈಲಾಸ ಆಗಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳೋದು, ಕಂಡ ಭಕ್ತನಿಗೆ ಕೈ ಮುಗಿವಾತನೇ ಭಕ್ತ. ಮೃದು ವಚನವೇ ಜಪಂಗಳಯ್ಯ. ಏನೋ ಅವ್ರು ಜಪ ಮಾಡೋರು ನೋಡ್ಬೇಕು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಅಡುಗೆಗಳನ್ನು ಗೊತ್ತಾಯ್ತಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಸಿಟ್ಟು ಮಾಡ್ತಾನೆ ಇರೋದು. ಪೂಜಾರಿಗಳು ನೋಡಿರ್ಬೇಕಾದ್ರೆ ನೀವು, ಪೂಜಾರಿಗಳಿಗೆ ಸ್ವಾಮೀಜಿಗಳಿಗೆ ಸಿಟ್ಟು ಭಾಳ ಇರ್ತದೆ. ಯಾಕೆಂದರೆ ಅವರು ಏನೋ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಇಲ್ಲ, ಬಸವಣ್ಣನ ರಾಜ್ಯದಲ್ಲಿ, ಕಲ್ಯಾಣ ರಾಜ್ಯದಲ್ಲಿ ಸಿಟ್ಟಿಗೆ ಅವಕಾಶ ಸಾಧ್ಯವಾದಷ್ಟು. ತಪ್ಪು ತಿದ್ದ ದೃಷ್ಟಿಯಿಂದ ಆಗೋದು ಬೇರೆ. ತಪ್ಪು ಈಗ ನೀವೆಲ್ಲ ಗಲಾಟೆ ಮಾಡ್ತಾ ಇರ್ತೀರಪ್ಪ, ನಾನು ಸಿಟ್ಟು ಮಾಡ್ಕೊಳ್ಳಾರ್ದೆ ಇದ್ದು ಬಿಡ್ಬೇಕಾ? ಅವಾಗ ಪ್ರವಚನ ನಡೆಯಲ್ಲ. ಹೌದಾ ಇಲ್ಲ? ನೀವೆಲ್ಲ ಕೂಗಾಡ್ತಿದ್ರೆ, ಗಲಾಟೆ ಮಾಡ್ತಿದ್ರೆ, ಮಾತಾಡ್ತಿದ್ರೆ ಅವಾಗ ನಾನು ಸಿಟ್ಟು ಮಾಡ್ತಿದ್ದಬೇಕು. ಅವಾಗ ನೀವು ತನಗೆ ಮುನಿವರೆಗೆ ತಾವು ಮುನಿಬೇಕು ಎಲ್ಲ ನೀವು ಗೊತ್ತಾಯ್ತೇನೆ. ಹೇಗೆ ಸಿಟ್ಟು ಮಾಡಿದ್ರೆ ಸ್ವಾಮಿಗಳು ಅನ್ನೋಂಗಿಲ್ಲ. ನಿಮ್ಮನ್ನು ತಿದ್ದ ದೃಷ್ಟಿಯಿಂದ ಸಿಟ್ಟು ಮಾಡೋದೇ ಗೊತ್ತಾಯ್ತಲ್ಲ. ಸುಮ್ಮನೆ ಸಿಟ್ಟು ಮಾಡ್ಕೋಬಾರ್ದು, ಅಹಂಕಾರದಿಂದ ಸಿಟ್ಟು ಮಾಡೋದು. ಒಳಗೆ ತಿಳಿದು ಚನ್ನಮಲ್ಲಿಕಾರ್ಜುನ ಒಲಿದು ಉಭಯ ಲಜ್ಜೆ ಎಳೆಯನಾಗಿ ನಾನು ಕಲ್ಯಾಣವನ್ನು ಕಂಡು ನಮೋ ನಮೋ ಎನ್ನುತ್ತಿದ್ದೇನು ಅಂತ ಮಹಾದೇವಕ್ಕೆ ನಮಸ್ಕಾರ ಮಾಡಿ ಆ ಕಲ್ಯಾಣದ ಬಾಗಿಲಲ್ಲಿ ಉದ್ದಕ್ಕೆ ನಮಸ್ಕಾರ ಮಾಡ್ತೀನಿ. ಅಂದರೆ ಅದಕ್ಕೆ ಯಾಕೆ ಮಹಾದೇವಕ್ಕೆ ಹೋಗಲಿಲ್ಲ ಅಂದರೆ ಆ ಕಲ್ಯಾಣದ ಸುಖವನ್ನು ಅನುಭವಿಸ್ಬೇಕು ಕೂತು. ಅದಕ್ಕೆ ದೊಡ್ಡವ್ರ ಮನೆಗೆ ಹೋಗುವಾಗ, ಗುಡಿಗೆ ಹೋಗುವಾಗ, ನೀವು ಆಫೀಸ್ಗೆ ಹೋಗೋದಂಗೆ ಹೋಗ್ತೀರಿ, ಗುಡಿಗೆ ಹೋಗುವಾಗ
ಎಲ್ಲ ಆಫೀಸ್ಗೋ ಸ್ಕೂಲ್ಗೋ ಬರ ಹೋಗ್ಬಿಡ್ತೀರಿ, ಬಾಗಿಲು ತೆಗೆದುಬಿಡ್ತೀರಿ. ಗುಡಿಗೆ ಹೋಗುವಾಗ ಹಂಗೆ ಹೋಗಲ್ಲ, ನಿಧಾನಕ್ಕೆ ಹೋಗ್ತೀರಿ, ಕೈ ಮುಗಿತೀರಿ, ನಮಸ್ಕಾರ ಮಾಡ್ತೀರಿ, ಹಂಗೆ ಹೋಗಬೇಕು. ಅವರು BM ಶ್ರೀಕಂಠಯ್ಯನವ್ರು ಗೊತ್ತಲ್ಲ ನಿಮಗೆಲ್ಲ, ಹೆಸರು ಕೇಳಿರ್ತೀರಿ. BM ಶ್ರೀಕಂಠಯ್ಯನವ್ರು ಭಾಳ ದೊಡ್ಡ ಕನ್ನಡದ ಕಣ್ಣು ಅಂತ ಕರೀತಾರೆ. ಅವರು ಭಾಳ ದೊಡ್ಡವರಿದ್ರು. ಅವರು ವಿಜಯಪುರಕ್ಕೆ ಬರ್ತಾರೆ ಒಂದ್ಸರಿ. ವಿಜಯಪುರ ಬಸ್ ಇಳಿದ ಕೂಡಲೇ ಬಂದು ಆ ವಿಭೂತಿಯ ಥರ ಮಣ್ಣನ್ನು ಹಿಂಗೆ ಹಚ್ಕೊಂತಾರೆ ಮಣ್ಣು. ಅವ್ರು ಶ್ರೀಕಂಠಯ್ಯನವರು ಪ್ರಾಯಶಃ ಅವ್ರು ಬ್ರಾಹ್ಮಣರು, ಹುಟ್ಟಿನಿಂದ ಬ್ರಾಹ್ಮಣರು ಅವರು, ಗೊತ್ತಾಯ್ತಲ್ಲ. ಅವರು ಆ ವಿಭೂತಿ ಥರ ಹಿಂಗೆ ಹಚ್ಕೊಂತಾರೆ ಮಣ್ಣನ್ನು ಆ ಬಸ್ ನಿಲ್ದಾಣದಲ್ಲಿ ಇಳಿದ ಕೂಡಲೇ. ಆವಾಗ ಹೇಳ್ತಾರೆ, ಕೆಲವರು ಕೇಳ್ತಾರೆ, ಏನು ಶ್ರೀಕಂಠಯ್ಯನವರೇ, ಏನು ಇದು ಸಾಮಾನ್ಯ ನಾಡಲ್ಲ, ಇದು ಬಸವಣ್ಣನವರು ಹುಟ್ಟಿದ ನಾಡು, ಇದು ಬಸವಣ್ಣನ ನಾಡು ಅಂತ ಒಂದು ಮಾತು ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ, ಬನ್ನಿ ಗೋಲ್ಗುಮಟಕ್ಕೆ ಹೋಗಿ ಬರೋಣ ಅಂತ ಕರೀತಾರೆ. ಮೊದಲು ಗೋಲ್ಗುಮಟಕ್ಕೆ ಹೋಗೋಣ. ಅವಾಗ ಹೇಳ್ತಾರೆ, ಇಲ್ಲಪ್ಪ, ಆ ಗೋಲ್ಗುಮಟಕ್ಕಿಂತ ಒಂದು ದೊಡ್ಡ ಗುಮ್ಮಟ ಇದೆ ನಿಮ್ಮೂರಲ್ಲಿ, ಅದ್ರ ದರ್ಶನ ಮಾಡ್ಕೊಂಡು ಆಮೇಲೆ ಗೋಲ್ಗುಮಟಕ್ಕೆ ಹೋಗೋಣ ಅಂತ. ಎಲ್ಲರೂ ಆಶ್ಚರ್ಯ, ಯಾವುದದು ಗೋಲ್ಗುಮಟಕ್ಕಿಂತ ದೊಡ್ಡ ಗುಮ್ಮಟ ನಾವು ನೋಡೇ ಇಲ್ವಲ್ಲ, ಬರೀ ನಮ್ಮ ಜಿಲ್ಲೆಯಲ್ಲ, ಕರ್ನಾಟಕದಲ್ಲೂ ಇಲ್ಲ, ಭಾರತದಲ್ಲೂ ಇಲ್ಲ. ಅದ್ಯಾವುದು? ಅದು ವಚನ ಗುಮ್ಮಟ ಅಂತ. ಅದು ವಚನ ಗುಮ್ಮಟ. ಯಾರು ವಚನ ಗುಮ್ಮಟ? ಅಲ್ಲ, ಗೊತ್ತಾಗಿಲ್ಲ, ಮನೆ ನೋಡಿಲ್ಲ. ಹಳಕಟ್ಟಿಯವರು, ಹೊಳಕಟ್ಟಿಯವರಿಗೆ BM ಶ್ರೀಕಂಠಯ್ಯವ್ರ ಹೆಸರು ವಚನ ಗುಮ್ಮಟ. ಅವರು ಆ ವಚನ ಗುಮ್ಮಟ ದರ್ಶನ ಮಾಡೋಣ ಮೊದಲು, ಆಮೇಲೆ ಗೋಲ್ಗುಮ್ಮಟ ನೋಡಕ್ಕೆ ಹೋಗೋಣ ಅಂತ. ಅಂಥ ಅದ್ಭುತ ವ್ಯಕ್ತಿ ಶ್ರೀಕಂಠಯ್ಯನವರು, ಅಂಥ ಅದ್ಭುತ ವ್ಯಕ್ತಿ ಹಳಕಟ್ಟಿಯವರು. ಅದನ್ನು ತೋರಿಸಿದ್ವಿ ನಿಮಗೆ. ಎಷ್ಟು ಜನ ಅರ್ಥ ಮಾಡ್ಕೊಂಡ್ರು ಗೊತ್ತಿಲ್ಲ ನನಗೆ, ಗೊತ್ತಾಯ್ತಲ್ಲ. ಇಂತಹ ವಚನ ಸಾಹಿತ್ಯದ ಆಧಾರದ ಮೇಲೆ ಇರ್ತಕ್ಕಂಥದ್ದು ಮಹಾದೇವಿಯಕ್ಕನಿಗೆ ಒಳಗಡೆ ಹೋಗ್ತಾರೆ. ಬಂದು ಕಲ್ಯಾಣದ ನಮ್ಮ ಬಾಗಿಲಿಗೆ ನಮಸ್ಕಾರ ಮಾಡಿ ಏನು ಅದನ್ನು ವಿಭೂತಿ ಥರ ಹಚ್ಕೊಳ್ತಾರೆ. ಅವರು ಕೂಡ ತುಂಬ ಸಂತೋಷ ಆಗುತ್ತೆ. ಹೋಗ್ತಾರೆ ಒಳಗಡೆ. ಹೋಗ್ತಾ ಇರ್ಬೇಕಾದ್ರೆ ಏನು ಎಲ್ಲರೂ ಇರುವೆಗಳ ಥರ ಮುಗ್ಗುರು ಬಿಟ್ಟಿದ್ದಾರೆ ಜನ. ಆ ಕಡೆ ಈ ಕಡೆ ಹೋಗೋದು ಬರೋದು ನಡೀತಾ ಇದೆ. ಮಹಾದೇವಿ ಅಕ್ಕ ತ್ರಿಪುರಾಂತಕ ಮಠದ ಕಡೆ ನೋಡೋದು ಶುರು ಮಾಡಿ. ಈಗಲೂ ಮಹಾದೇವಿ ಅಕ್ಕ ಬಂದ ಜಾಗಕ್ಕೆ ಒಂದು ಓಣಿ ಹೆಸರಿರ್ತಾರೆ, ಬಂದವರ ಓಣಿ. ಹೋಗಿದ್ರಲ್ಲ ನೀವು? ಅದು ಬಂದೋಣಿ ಆಗೋಗ್ಬಿಟ್ಟಿತ್ತು. ಇವಾಗ ಗೊತ್ತಾಗಿದೆ, ಅದು ಬಂದವರ ಅಂದರೆ ಬರೋರು ಎಲ್ಲ ಅಲ್ಲಿ ಬರಬೇಕು, ಸ್ವಾಗತ ಮಾಡ್ಕೊತಿದ್ರು. ಬಂದವರ ಓಣಿ. ಈಗ ಅಲ್ಲಿ ಅಕ್ಕಮಹಾದೇವಿ ಗವಿನೇ ಮಾಡಿದ್ದಾರೆ. ಅಲ್ಲೊಬ್ಬರು ಸಾಧಕರು ಕೂಡ ಇದ್ದಾರೆ, ಸಾಧಕಿ ಇದ್ದಾರೆ, ಸತ್ಯಕ್ಕ ಅಂತ ಹೇಳಿ ಅಲ್ಲೊಬ್ಬರು ಸಾಧಕಿ ಕೂಡ ಅನುಷ್ಠಾನ ಮಾಡ್ತಿದ್ದಾರೆ. ಪೂರ ತಮ್ಮ ಜೀವನವನ್ನೇ ಸಾಧನೆಗಾಗಿ ಮೀಸಲಾಗಿಟ್ಟಿದ್ದಾರೆ. ಈಗ ಸುಮಾರಾಗಲೇ ಅವರು ಅಲ್ಲಿರೋಕ್ಕೆ ಶುರು ಮಾಡಿ ಒಂದು 7-8 ವರ್ಷದ ಮೇಲೆ 8-9 ವರ್ಷ ಆಗಿದೆ. ಅವರು 10 ವರ್ಷನೇ ಆಯ್ತೆ ನಾವು ಅಲ್ಲಿರೋಕ್ಕೆ ಶುರು ಮಾಡಿ. ಅಂತಹ ಗವಿಯಲ್ಲಿ ಅಕ್ಕಮಹಾದೇವಿ ಗವಿನೂ ಇದೆ. ಇನ್ನು ಮುಂದೆ ಕಲ್ಯಾಣ ಭಾಳ ದೊಡ್ಡದಾಗಿ ಬೆಳೆಯುತ್ತೆ. 770 ಕಂಬಗಳ ಅನುಭವ ಮಂಟಪ ಕಟ್ತಾ ಇದ್ದಾರೆ. 770 ಕಂಬಗಳು ಬರ್ತದೆ, ಕಲ್ಲಿನ ಕಂಬಗಳೆಲ್ಲ ಕಲ್ಲಲ್ಲಿ ಕಟ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಾಗುತ್ತೆ. ಅದು ನೋಡೋಕ್ಕೆ ಒಂದು ಚಂದ. ಆವಾಗ ಮಹಾದೇವಿ ಅಕ್ಕನನ್ನು ಒಬ್ಬ ಬಂದು ನಮಸ್ಕಾರ ಮಾಡಿ, ಶರಣಾರ್ಥಿ ತಾಯಿ, ತಾವು ಎಲ್ಲಿಂದ ಬರ್ತಾ ಇದ್ದೆ? ನಾನು ಉಡುತಡಿಯಿಂದ ಬರ್ತಾ ಇದ್ದೀನಿ, ಬಸವಣ್ಣವರ ದರ್ಶನಕ್ಕೆ ಹೊರಟಿದ್ದೀನಿ ಅಂತ. ಓಹೋ, ತಾವು ಉಡುತಡಿ ಮಹಾದೇವಿಯವರ? ಹೌದು, ಇವತ್ತೇ ಮಹಾಮನೆ ಬರ್ತಾ ಇದ್ದೀರಾ ಅಥವಾ ಏನು ಉದ್ದೇಶ ತಮ್ಮದು? ಇಲ್ಲ, ಈಗಾಗಲೇ ಸಂಜೆ ಆಗ್ತಾ ಇದೆ, ಆದ್ದರಿಂದ ಈಗ ನಾನು ಮಹಾಮನೆ ಬರೋದಿಲ್ಲ. ತ್ರಿಪುರಾಂತಕ ಮಠದಲ್ಲಿ ಉಳಿದು ನಾಳೆ ಬೆಳಗ್ಗೆ ಮಂಗಳ ಮುಂಜಾವಿನಲ್ಲಿ ಪೂಜೆ ಮುಗಿಸ್ಕೊಂಡು ನಾನು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೌದಾ ತಾಯಿ ಅಂಥೇಳಿ ಶರಣ ಮಾಡಿ ಹೊರಟೋಗ್ಬಿಟ್ಟಾಗ ಆಗ ಮಹಾದೇವಿಗೆ ಆಶ್ಚರ್ಯ ಆಗುತ್ತೆ. ಯಾರು ಇವನು? ಮಹಾಮನೆ ಶರಣನೇ ಇರ್ಬೋದಾ? ನನಗೆ ಮಹಾಮನೆಗೆ ಬನ್ನಿ ಅಂತ ಕರೀಲಿಲ್ಲ, ಆಮೇಲೆ ಏನು ವಿವರ ಕೇಳಲಿಲ್ಲ. ಅಂದರೆ ಬಸವಣ್ಣನವರು ಬೆಳಿಗ್ಗೆಯಿಂದನೇ ಒಬ್ಬ ಶರಣನ ಬಿಟ್ಟಿದ್ರು, ಬೆಳಿಗ್ಗೆಯಿಂದನೇ ಅಲ್ಲಿ ಬಿಟ್ಟಿದ್ರು. ಅಲ್ಲಿ ಅನುಭವ ಮಂಟಪದಲ್ಲಿ ಚರ್ಚೆ ಆಗ್ತಾ ಇತ್ತು. ನಾವು ಮಹಾದೇವಿ ಅಕ್ಕನನ್ನು ಕರೆಯೋದಕ್ಕೆ
ಎಲ್ಲರೂ ಹೋಗೋಣ. ಅಕ್ಕನಾಗಮ್ಮನವರು, ನೀಲಲೋಚನೆ ಅಮ್ಮನವರು, ಮಡಿವಾಳ ಮಾಚಿನಿಯವರು, ಗಟ್ಟಿವಾಳಯ್ಯ ಎಲ್ಲ ಶರಣರು ಹೋಗಬೇಕು. ತಾಯಂದಿರು ಲಿಂಗಮ್ಮ, ಮೋಳಿಗೆ ಮಹಾದೇವಿ ಅಮ್ಮನವರು, ಲಕ್ಕಮ್ಮನವರು ಎಲ್ಲರೂ ಹೋಗಬೇಕು ಅಂತ ಆಸೆ ಪಟ್ಟಿದ್ದಾರೆ. ಒಬ್ಬೊಬ್ಬರು ಹೇಳ್ತಾರೆ ನಾನು ಇಂಥ ಆರತಿ ತೊಗೊಂಡು ಬರ್ತೀನಿ, ನಾನು ಅಡುಗೆ ಮಾಡಿರ್ತೀನಿ ಅಂತ ಒಬ್ಬೊಬ್ರು ಎಲ್ಲರೂ ಚರ್ಚೆ ಮಾಡ್ತಿರ್ಬೇಕಾದ್ರೆ ಪ್ರಭುದೇವರು ಹೇಳಿದ್ರು ಸದ್ದು ಎಲ್ಲರೂ ಶಾಂತವಾಗಿ ಕುತ್ಕೊಳ್ಳಿ. ಎಲ್ರಿಗೂ ಆಶ್ಚರ್ಯ ಆಯ್ತು, ಇನ್ನೇನು ಆದೇಶ ಕೊಡ್ತಾರಪ್ಪ ಇವರು ಅಂತ ಹೇಳಿದ್ರು. ಯಾರೂ ಸ್ವಾಗತಕ್ಕೆ ಹೋಗುವ ಹಾಗಿಲ್ಲ, ಯಾರೂ ಸ್ವಾಗತಕ್ಕೆ ಹೋಗುವ ಹಾಗಿಲ್ಲ. ಮಡಿವಾಳ ಮಾಚಿದೇವರಿಗೆ ಇನ್ನೇನು ಕಣ್ಣಲ್ಲಿ ನೀರು ಬರೋದು ಒಂದೇ ಬಾಕಿ. ಅವ್ರಿಗೆ ದುಃಖನೂ ಆಗುತ್ತೆ, ಸಿಟ್ಟು ಬರುತ್ತೆ. ಮಡಿವಾಳ ಮಾಚಿದೇವರಿಗೆ ಎಂಥ ಆದೇಶ ಕೊಟ್ಬಿಟ್ರಲ್ಲ ಪ್ರಭುದೇವರು. ಯಾರು ಅದೇ ನೀವು ನಾಳೆ ಬೆಳಗಿನ ಗೋಷ್ಠಿಗೆ ಬರ್ಬೇಕು ಎಲ್ಲರೂ ಶರಣರು. ಬೆಳಗಿನ ಗೋಷ್ಠಿಗೆ ಎಲ್ಲರೂ ಸೇರೋದಕ್ಕೆ ಹೇಳಿ. ಆದರೆ ಯಾರೂ ಕೂಡ ನಿಮ್ಮ ಸ್ವಂತವಾಗಿ ಮಹಾದೇವಿಕರನ್ನು ಕರೆಯೋದಕ್ಕೆ ಯಾರು ಹೋಗಬೇಡಿ, ಮಹಾದೇವನ ಕರೆಯೋದಕ್ಕೆ ಯಾರು ಹೋಗಂಗಿಲ್ಲ. ಇದು ಪ್ರಭುದೇವರ ಆದೇಶ ಬರುತ್ತೆ. ಹಾಗಾದರೆ ಆ ಆದೇಶ ಯಾಕೆ ಕೊಟ್ಟರು, ಹೇಗೆ, ಏನು ಅನ್ನುವಂಥ ವಿಷಯವನ್ನು ನಾಳಿನ ದಿವಸ ನೋಡೋಣ. ಗೊತ್ತಾಯ್ತಲ್ವಾ? ನಾಳೆ ನೋಡೋಣ. ನಾಳೆ ಮಹಾದೇವಿ ಆ ತ್ರಿಪುರಾಂತಕ ಮಠಕ್ಕೆ ಬರ್ತಾರೆ ಮತ್ತು ಬಸವಣ್ಣನವರು ಪ್ರಭುದೇವರು ಚರ್ಚೆ ಮಾಡ್ತಾರೆ. ಕಿನ್ನರೆಯನ ಪರೀಕ್ಷೆ ನಾಳೆ. ಕಿನ್ನರೆಯನ ಪರೀಕ್ಷೆ ಅಂದರೆ ಆ ಮಹಾದೇವಿ ಅಕ್ಕರನ್ನ ಅಲ್ಲಮ ಪ್ರಭುದೇವ ಪರೀಕ್ಷೆ ತಗೊಳ್ಳೋಕೆ ಮುಂಚೆ ಕಿನ್ನರಿ ಬೊಮ್ಮಯ್ಯ ಅನ್ನುವಂಥ ಅವನು ಪರೀಕ್ಷೆ ಮಾಡ್ತಾನೆ. ಯಾಕೆ ಕಿನ್ನರಿ ಬೊಮ್ಮಯ್ಯನ ಪರೀಕ್ಷೆ ಆಗುತ್ತೆ, ಅಲ್ಲಮ ಪ್ರಭುದೇವರ ಉದ್ದೇಶ ಏನಿತ್ತು, ಆ ವಿಷಯವನ್ನೆಲ್ಲ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಸರ್ವರಿಗೂ ಕ್ಷಮಿಸಿ.